ನೀವ್ ನೋಡ್ತಾ ಇದ್ದೀರಾ ವೈಲ್ಡ್ ಸ್ಟೋನ್, ಯಾರಿಗುಂಟು ಯಾರಿಗಿಲ್ಲ. ಪವರ್ಡ್ ಬೈ ಕೋಲ್ಗೇಟ್. ಹೆಣ್ಣೈಕ್ಲೆ ಸ್ಟ್ರಾಂಗ್ ಗುರು. ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು. ಓ ಡೈರೆಕ್ಟರ್ ಅಪ್ಪ, ಏನ್ ಮುಖ ನೋಡಿಯ? ಸಂತೆ ಶುರು ಹಚ್ಕ. ಪ್ರೇಮಕ್ಕ, ಏನ್ ಮುಖ ನೋಡಿಯ ಬಾ. ಕ್ಯಾರೆಟ್, ಉಳ್ಳಿಕಾಯಿ, ಟೊಮೊಟೊ, ಬೆಂಡೆಕಾಯಿ, ತೊಂಡೆಕಾಯಿ, ಹೀರೆಕಾಯಿ, ಸೋರೆಕಾಯಿ, ಟೊಮೊಟೊ, ತರಕಾರಿ. ಕಣಿ ಹೇಳಿ ಸುಸ್ತಾಗದೆ. ತರಕಾರಿ ಹಾಕೋ. ತಗೊಳ್ಳೋ, ಏನ್ ಬೇಕು? ಇದು ಎಲೆಕೋಸು. ಎಷ್ಟು ರೇಟು? ರೇಟ್ ಹೇಳ್ದೆ ಹಾಕ್ಬಿಟ್ಟಿಯಲ್ಲ. ಏನ ನಿಮ್ಗೋಸ್ಕರ ಕಮ್ಮಿ ಮಾಡಿ ಹಾಕೊಡು, ಹಾಕೊಳ್ಳಿ. ಓ ಅಕ್ಕ, ಇವೆಲ್ಲ ನಡೆಯಕ್ಕಿಲ್ಲ. ನೀನು ಇವಾಗೇನೋ ಹಾಕೊಳ್ಳಿ ಅನ್ಬಿಟ್ಟು ಆಮೇಲೆ 100 ರೂಪಾಯಿ ಕೊಡೋಂದು ಎಲ್ಲಿಂದ ತರೋಣ ನಾನು? ಏನೋ ನಿಮ್ಮಿಂದ ನಮ್ಗೂ ಹೊಟ್ಟೆಪಾಡ ಆಗ್ಲಿ. ಸರಿ, ದುಡ್ಡು ಗಿಡಿಲ್ಲ ನಂತವ. ಪ್ರಿಯಾ ಕಣಿ ಹೇಳ್ತೀನಿ, ಕೇಳಿಯಾ? ಏನೋ ಮಾಡವ. ಸರಿ ನಡಿ, ನೀನ್ ಈ ಜಾಗದಲ್ಲಿ ನಿಂತ್ಕ, ಆಮೇಲೆ ಹೇಳ್ತೀನಿ. ಆಯ್ತವ, ಹೋಗಣ. ಅಕ್ಕ ಬಾರಕ್ಕ. ಸಾಮಂತಿಗೆವ, ಮಲ್ಗೆವ, ಕನಕಾಂಬ್ರ. ಎಷ್ಟು ಮೊಳ? 30 ರೂಪಾಯಿ ಮೊಳ ಮಾರ್ದ್ನಲ್ಲ. ಅಯ್ಯೋ ಶಿವನೇ, ಬೆಲೆ ಏನ್ ಬೆಲೆ ಗೊತ್ತಾ? 200 ರೂಪಾಯಿ ಕೆಜಿ. ಏ ಭಯ ಪಡಿಸಿ ಹಾಕೊಂಡು ಹೋಗಕ್ಕ. ಯಾರ್ ಭಯ ಮುನಿಕ? ಬಾರಕ್ಕ. ಏನಕ್ಕ, ಇವತ್ ಮನೆ ಕೆಲ್ಸ ಇರ್ಲಿಲ್ವಾ? ಇಲ್ಲ ಮೇಡಮ್, ನಿಮ್ನ ನೋಡಕ್ ಬಂದಿದ್ದೀನಿ. ಯಪ್ಪ, ನನ್ನ ನೋಡಕ್ ಮನೆ ಕೆಲ್ಸಕ್ಕೆ ರಜಾ ಹಾಕ್ ಬಂದಿದ್ಯಾ? ಏನ್ ಮಾಡೋದು? ಶಬಾಷ್. ಬೆಂಗಳೂರಲ್ಲಿ ಮನೆ ಕೆಲಸ ಮಾಡೋರು ಸಿಕ್ಕಕ್ಕೆ ಇಲ್ಲ. ಮನೆ ಕೆಲಸ ಮಾಡೋರು ಸಿಕ್ಕಿದ್ರೆ ಚದ್ರ ಅಡಿಗೆ ಇಷ್ಟು ಅಂತ ಲೆಕ್ಕ ಕೇಳ್ತಾರಂತೆ. ನೀನೆಷ್ಟ್ ಕೇಳಿಯಾ? ಸದರಕ್ಕೆ ಅಂತ ಇಲ್ಲ, ಅವ್ರು ಚೆನ್ನಾಗಿ ನೋಡ್ಕೊಂತಾರ ಅಂದ್ಬಿಟ್ಟು ಅವ್ರ ಮನೆ ಹೋಗಿ ಮಾಡ್ತಾ ಇದ್ದೀನಿ. ಸರಿ ನೋಡಮ್ಮ, ಇನ್ನ ನೀನ್ ಏನೇನ್ ಕೆಲಸ ಮಾಡಿದ್ಯಾ ಎಲ್ಲ ಕೇಳ್ತೀನಿ. ನೀನ್ ಜಾಗಕ್ಕೆ ಹೋಗು. ಬಾರಕ. ಟೀ ಕಾಫಿ, 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 ಟೀ ಕಾಫಿ. ಅಯ್ಯೋ 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 ಸುಂದ್ರಮ್ಮ, ಇಷ್ಟು ತಕ ಮಾತಾಡಿದೀರಾ? ಟೀ ಕುಡೀರಿ, ಟೀಯ. ಟೀನ ಇದು ಅಮೃತ ಕುಡ್ದಂಗದೆ. ಸೂಪರ್ ಕಣಕ. ನಡೀರಿ ಜಾಗಕ್ಕೆ, ಆಟ ಶುರು ಮಾಡುವ. ಇನ್ನೇನ್ ರವ, ನೀವ್ 4 ಜನನು ಬಂದಾಯ್ತು. ಸಂತೆ ಶುರು ಮಾಡನ್ವಾ? ಮಾಡಿ ಮೇಡಮ್. ಓಕೆ, ನಮ್ ಮೊದಲನೇ ಆಟ ಈಟೆಯ ಸೂಪರ್ 4. ಆಡಣ್ವಾ? ಕೊಡಲ್ಲ ನಿಮ್ಗೆ. ಮೊದಲನೇ ಪ್ರಶ್ನೆ ಪ್ರೇಮಕ್ಕ ನಿಮ್ಗೆ. ಮಾಡಿ ಮೇಡಮ್. ಕೇಳುವ ದೊಡ್ಡಮ್ಮನ? ಕೇಳಿ ಮೇಡಮ್. ದೊಡ್ಡವ ಪ್ರಶ್ನೆ ತೋರಿಸಿ. ಸಾಮಾನ್ಯವಾಗಿ ಮಹಿಳೆಯರು ಹೆಚ್ಚಾಗಿ ಬಳಸುವಂತಹ ಒಡವೆಗಳು ಯಾವುವು? ಒಂದೊಂದಾಗೆ ಹೇಳ್ಬೇಕು. ಯಾವಾಗ್ಲೂ ಯೂಸ್ ಮಾಡೋದು ಓಲೆ. ಸರಿ ಕೇಳವ. ದೊಡ್ಡವ ಉತ್ತರ ತೋರಿಸಿ. ಭಯ ಆಗ್ತಾಯ್ತಾ? ಯಾರನ್ನ ನಗ್ತಾವ್ರೆ? ಯಾಕೆ ನಕ್ರು? ಕಿವಿಯೋಲೆ. ಹೌದಲ್ವಾ? ಓಕೆ. ಇನ್ನು 3 ಉತ್ತರ ಹೇಳ್ಬೇಕು. ಹೇಳಿ ಮೇಡಮ್. ಗೊತ್ತದಾ? ಮುಂದಿನ ಉತ್ತರ ಏನು? ಮುಂದಿನ ಉತ್ತರ, ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಹುಡುಗಿರು 2 ಚೈನ್ ಹಾಕೊಂಡು ಹೋಗ್ತಾರೆ. ಎಲ್ಲ ಇಂಗ್ಲಿಷ್ ಕಣಕ. ಇವ್ ತರಕಾರಿ ಮಾರೋದು ಇಂಗ್ಲಿಷ್ ಅಲ್ಲೇ ಅನ್ಸುತ್ತೆ. ಕನ್ನಡದಲ್ಲಿ ಹೇಳಿ. 2 ಚೈನ್ ಹಾಕೊಂಡು ಹೋಗ್ತೀವಿ ಎಲ್ಲಾರು. ಕನ್ನಡವೇ ಮರ್ತು ಬಿಟ್ಟಿದ್ದೀರಾ ಬಿಡಿ ಅತ್ಲಾಗೆ. ನೋಡೋಣ. ದೊಡ್ಡವ ಉತ್ತರ ತೋರಿಸಿ. ಮುಂದಿನ ಉತ್ತರ, ಎಲ್ಲಾರ ಹೋಗ್ಬೇಕು ಅಂದ್ರೆ ಬಳೆಗಳು ಹಾಕೊಂಡು ಹೋಗ್ತೀವಿ. ಮನೇಲಿದ್ರೆ ಹಾಕೊಳಕಿಲ್ವಾ? ಮನೇಲಿದ್ರೆ ಹಾಕೊಳ್ಳಲ್ಲ. ಯವ್ವಾ, ನೀವೇ ಹಿಂಗ್ ಮಾಡ್ಬಿಟ್ರೆ ಹೆಂಗಕ್ಕ? ನಮ್ ಈಗ ಕಾಲೇಜ್ ಹೋಗ್ತಾವಲ್ಲ ಐಕ್ಳು, ಅವ ಹಾಕೋತಾವ. ನೀವ್ ಹೆಂಗ್ ಮಾಡಿದ್ರೆ? ಅವ್ರು ಹಾಕೊಂಡು ಹೋಗ್ಬೇಕು. ಮನೇಲಿದ್ರೆ ಕರ್ಗಾಕ್ತಾರೆ, ಹೊರಗಡೆ ಹೋದ್ರೆ ಕಳ್ರು ಕಿತ್ಕೊತಾರೆ. ಸರಿ ಕಣ್ ಹೇಳವ. ಕೇಳಣ್ವಾ ದೊಡ್ಡಮ್ಮನ? ದೊಡ್ಡಮ್ಮ ಏನು ಅಂತ? ದೊಡ್ಡಮ್ಮ ಹೂ ಅಂದ್ರೆ ಹೂ ಅನ್ಲಿ, ಇಲ್ಲ ಅಂದ್ರೆ ಇಲ್ಲ ಅನ್ಲಿ. ದೊಡ್ಡಮ್ಮ ಇನ್ನೊಂದು ಅದಕ್ಕೆ 1000 ರೂಪಾಯಿ ಸಿಕ್ಕುತ್ತೆ. ಬೇಗ ಹೇಳಿ.
ಜುಮ್ಕಿ ಮಾಟಿ ಎಲ್ಲ ಹಾಕೊಂಡು ಹೋಗ್ತೀವಿ ಎಲ್ಲರೂ ಹೋಗ್ಬೇಕಂದ್ರೆ. ನೋಡನ್ವಾ ನೋಡೇ ನಿಮ್ ಬಿಡಿ. ಪ್ರಕಾರ ಜುಮ್ಕಿ ಮಾಟಿ. ಹಾ ಓಕೆ, ಅದಿಲ್ದೇನೆ ಎಲ್ಲೂ ಹೋಗೋದೇ ಇಲ್ಲ. ಯಾಕೆ ನಿನ್ಸು ಜುಮ್ಕಿ ಮಾಟಿ ನೋಡೋಣ ನಮ್ ದೊಡ್ಡಮ್ಮ ಅದನ್ನ ಹಾಕೊಂಡು ಹೋಗ್ತಾರ ಇಲ್ವಂತ. ಬೇಕು ಆನ್ಸರ್. ಅದ್ ಎಷ್ಟ್ ಮಾತಾಡ್ತೀಯವ ನೀನು? ಮಾತಾಡು, ಉತ್ರ ತೋರ್ಸವ್ವ ಮಾತಾಡು. ದೊಡ್ಡವ. ಕೊಡಿ ದೊಡ್ಡಮ್ಮ. ದೊಡ್ಡಮ್ಮ ದೊಡ್ಡಮ್ಮ ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡು. ಅಯ್ಯೋ ನೋಡ್ದ ಹೆಂಗ್ ನಗ್ತಾವ್ರೆ ಅಂತ. ಅದ್ರ ಆನ್ಸರ್ ಏನ್ ತೋರ್ಸಿ ಸರಿಯಾದ ಉತ್ತರ ಏನೋ ನೋಡನ್ವಾ. ತೋರ್ಸವ ದೊಡ್ಡವ. ಉಂಗ್ರ ಹೌದಲ್ವೇ? ಓಕೆ ಈ ಪ್ರಶ್ನೆಗೆ ನೀವ್ ಗೆದ್ದಿರೋದು 4,000 ರೂಪಾಯಿ. ಓಕೆ ಓಕೆ. ಶಾಂತಕ ಹೇಳಿ. ಗೆದ್ಬಿಟ್ರ ಅವ್ರು 4,000. ನೀವ್ ಗೆಲ್ಲೇಬೇಕು. ಸ್ವಲ್ಪ ಭಯ ಆಗ್ತಾಯ್ತಾ? ಅಯ್ಯೋ ನಮ್ಮ ಮಾರಿ ಮುತ್ತುಗ್ ಭಯ ಅಂತೆ. ಇದೇನ್ ಮಾತು? ಎಲ್ಲರೂ ಕಂಡಿರ ಈ ಮಾತ್ನ? ನೋಡೋಣ ನಿಮ್ ಪ್ರಶ್ನೆ ಏನು ಅಂತ. ದೊಡ್ಡಮ್ಮ ಪ್ರಶ್ನೆ ತೋರ್ಸಮ್ಮ. ಸಾಮಾನ್ಯವಾಗಿ ಅಡುಗೆಯಲ್ಲಿ ಹುಳಿಗಾಗಿ ಬಳಸುವ ಪದಾರ್ಥಗಳು ಯಾವುವು? ಅಡ್ಗೆಲಿ ಹುಳಿ ಬರ್ಲಿ ಅಂತ ಏನೇನ್ ಹಾಕ್ತಿವಿ? 4 ವಸ್ತು ಹೇಳ್ಬೇಕು, ಒಂದಾದ್ಮೇಲೆ ಒಂದು. ಹುಳಿ ಬರ್ಬೇಕು ಅಂತ ಟಮಾಟ. ಟಮಾಟ ಹಾಕ್ತೀರಾ? ನೋಡನ್ವಾ? ಏನೇ ರೈಟ್ ಇದ್ರು ಹಾಕ್ತಿವಿ. ಅಯ್ಯೋ ಅದಕ್ಕೆ ಅಲ್ವೇ ಅವ್ರು ಅಷ್ಟೊಂದು ರೇಷ್ಮೆ ಸೀರೆ ತಗೊಂಡಿರೋದು. ನೋಡಿ ನೋಡೋಣ ಉತ್ತರ. ತೋರ್ಸವ ದೊಡ್ಡವ. ದೊಡ್ಡಮ್ಮ ಮಿಸ್ ಮಾಡಲ್ಲ ತೋಟ. ನಮ್ ದೊಡ್ಡವ ಹುಳಿಗೇನೋ ಟೊಮೆಟೊ ಬಳಸಕ್ಕಿಲ್ಲ ಅಂತ ಕಾಣಿಸುತ್ತೆ. ಖುಷಿ ಆಗ್ತಿಲ್ವೇನಕ್ಕ? ನಗೊಂಚೂರ ಅದು 2,000 ರೂಪಾಯಿ ಹೂ ವ್ಯಾಪಾರ ಮಾಡ್ತೀಯ ಒಂದ್ ದಿನಕ್ಕೆ? ಓ ಇದಲ್ವಾ ಮಾತು? ನೋಡೋಣ ಮುಂದಿನ ಉತ್ತರ ಏನು ಅಂತ ಹೇಳು. ಹುಳಿಗೆ ಉಪ್ಪು. ಹುಳಿಗ್ ಅದ್ಯಾರು ಉಪ್ಪು ಹಾಕರು? ನಿಮ್ಮನೇಲಿ ಹುಳಿ ಬರ್ಲಿ ಅಂತ ಉಪ್ಪು ಹಾಕ್ತಿರೆ? ಹುಳಿಗೆ ಉಪ್ಪು ಹಾಕ್ತಾನೆ ಊಟ ಮಾಡಕ್ ಆಯ್ತಿತ್ತಾ? ಅಯ್ಯೋ ಶಿವನೇ, ನಾನ್ ಕೇಳಿದ್ ಏನ್ ಗೊತ್ತೇ? ಉಪ್ಪು ಖಾರ ಎಲ್ಲ ಹಾಕ್ತಿವಿ, ಒಂಚೂರು ಹುಳಿ ಬರ್ಲಿ ಅಂತ ಏನ್ ಹಾಕ್ತಿವಿ? ಹುಣಸೆ ಹಣ್ಣು. ಹುಣ್ಸೆ ಹಣ್ಣು. ಅದ್ಯಾಕ್ ಮುಖವ ಹಂಗಿಟ್ಕೊಂಡಿದ್ಯಾ ಹುಳಿ ಹುಳಿಯಾಗಿ? ಒಂಚೂರು ನಗು. ಹೇಳು. ನೋಡೋಣ ಉತ್ತರ ಏನು ಅಂತ. ಉತ್ತರ ಇದಲ್ವಾ ವರ್ಷೆ? ಒಂದಾದ್ಮೇಲೆ ಒಂದು ಉತ್ತರ ಸರಿಯಾಗಿ ಹೇಳ್ತಾ ಇದ್ಯಾ. ಹುಣ್ಸೆ ಹಣ್ಣು ಸರಿಯಾದ ಉತ್ತರ. ಇನ್ನೇನ್ ಬೆಳೆಸ್ತೀಯ ಹುಳಿ ಬರ್ಲಿ ಅಂತ ಅಡ್ಗೆಲಿ? ಯೋಚನೆ ಮಾಡಕ್ಕ ಒಂಚೂರು. ಹುಳಿ ಬರ್ಲಿ ಅಂದ್ರೆ ಟಮಾಟೆ ಹಣ್ಣು ಹುಣಸೆ ಹಣ್ಣು ಹಾಕಿ ಮಿಕ್ಸರ್ ಮಾಡಿ ಸಾಂಬಾರ್ ಮಾಡೋದು. ಇನ್ನೊಂದೆರಡು ಏನಾದ್ರು ಹಾಕ್ತಿವಿ ನೋಡಿ, ಯೋಚನೆ ಮಾಡು. ಉಪ್ಪು, ಮೆಣಸಿನ್ಕಾಯಿ, ಇಲ್ಲ ಖಾರ ಪುಡಿ, ಈರುಳ್ಳಿ. ಸೊಸೆನಾ ಮಗಳ? ಎರಡುವೆ. ಅವ್ರಿಬ್ರಿಗೂ ಅದೇನ್ ಅಡ್ಗೆ ಕಲ್ಸಿಯೋ ನಿನ್ ಕಾಣೆ. ಹೋದ್ಮನೆ ನಿನ್ ಮಗಳು ಈರುಳ್ಳಿ ಹಾಕಿ ಟೊಮೆಟೊ ಹಾಕಿ ಅದೇನ್ ಮಾಡ್ತಾಳೋ ಗೊತ್ತಿಲ್ಲ. ಈರುಳ್ಳಿ. ನೋಡೋಣ ಉತ್ತರ ತೋರ್ಸಿ. ತರಕಾರಿ ಹಾಕ್ಬೇಕ. ಭಗವಂತ, ಈರುಳ್ಳಿ ಹಾಕಿರ ನೀವು ಮನೆಯಲ್ಲಿ ಹುಳಿ ಬರ್ಲಿ ಅಂತ? ಹುಳಿಗೆ ಈರುಳ್ಳಿ ಹಾಕಲ್ವಾ? ಇನ್ನೇನ್ ಹಾಕ್ತಾರೆ? ಉತ್ತರ ಏನು ಅಂತ ಆಮೇಲೆ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಉತ್ತರ ಬಾಕಿ ಅದಲ್ಲ, ಅದನ್ನು ಹೇಳ್ಬಿಡು. ಇನ್ನೇನ್ ಹಾಕಿಯಾ ಹುಳಿ ಬರ್ಲಿ ಅಂತ? ಹುಳಿ ಅಂದ್ರೆ ಬಾಯಿಗೆ ಬರಕ್ಕಿಲ್ವೇ ನಿಂಗೆ? ಯೋಚನೆ ಮಾಡು, ಟೈಮ್ ಓಡ್ತಾ ಇದೆ. ಹೊಂಟ್ಬಿಡ್ತಾರ ಅವರು. ಹುಣಸೆಹಣ್ಣು, ಉಪ್ಪು, ಹುಳಿ, ತರಕಾರಿ. ಹುಳಿಗೆ ಬೇಳೆ ಹಾಕ್ತಾರೆ. 10. ಹುಳಿ ಅಂದ್ರೆ ಸಾಂಬಾರ್ಗೆ ಅಂತಲ್ಲ, ಹುಳಿ ಆಗ್ಲಿ ಅಂತ. ಹುಳಿ ಆಗ್ಲಿ ಅಂದ್ರೆ ಹುಣಸೆಹಣ್ಣು ಜಾಸ್ತಿ ಕಲಸಿ ಬಿಡ್ತಾರೆ. ಹುಣ್ಸೆನ್ ಬಿಟ್ಟು ಇನ್ನೇನ್ ಹಾಕ್ತಾರೆ? ಸಾಸಿವೆ ಕರಿಬೇವು ಹಾಕ್ತಾರೆ. 10, 9, 8, 7, 6, 5, 4, 3, 2, 1 ಗುದ್ದು ಬಿಡ್ತೀನಿ. ಒಣಮೆಣಸಿನ್ಕಾಯಿ. ಅಯ್ಯವ್ವ, ಹೆಣ್ಮಕ್ಳೆಲ್ಲ ಇವತ್ತು ಓಡ್ಬಿಡ್ತಾರೆ ನೀನ್ ನೋಡಿ. ಹುಳಿಗೆ ಒಣಮೆಣಸಿನ್ಕಾಯ ಹಂಗಾದ್ರೆ ನೀರಲ್ಲಿ ಇಟ್ಕೊಂಡು ಕುಡಿದ್ಬಿಡಕ್ಕ ಹುಳಿ ಆಗ್ಬಿಡುತ್ತೆ. ಉತ್ತರ ಏನು ಅಂತ ನೋಡ, ನನ್ ಕೈ ನಗಕ್ಕ ಹಾಕಿಲ್ಲ. ದೊಡ್ಡ ಮಾತು ಸಕದಾಗ ನಗ್ತಾವಳೆ. ಉತ್ತರ ತೋರ್ಸ್ರವ. ನಿಂಬೆ ಹಣ್ಣು. ಏನೆಲ್ಲ ಉಪ್ಪು ಹುಣಸೆಹಣ್ಣು ಹುಳಿ ಎಲ್ಲ ಕಿವುಚ್ಬಿಡ್ತಾರೆ ಅಂತ.
ಅಲ್ಲ ಕಣಕ, ಉಪ್ಪು ಹುಳಿ ನಿಂಬೆಹಣ್ಣು ಉಪ್ಪು ಹುಳಿಗೆ ಏನೇನ್ ಹಾಕ್ತ್ಯಾ? ಉಪ್ಪು ಹುಳಿ ಹುಣ್ಸೆಹಣ್ಣು ನಿಂಬೆಹಣ್ಣು ಎಲ್ಲ ಹಾಕಿ ಕಷ್ಟ ಕಣವ. ಇವ್ರು ಅಲ್ಲೆಲ್ಲೋ ಪರ್ವತದ ಮೇಲೆ ಕೂತವ್ರು, ಇವ್ರನ್ನ ಹೇಳ್ಕೊಂಬರದ್ ಕಷ್ಟ. ಮುಂದಿನ ಉತ್ತರ ತೋರ್ಸಿ. ಮಾವಿನಕಾಯಿ ಗೋವಿಂದ. ಅಂತೆ. ಇವಾಗ ದುಡ್ಡು ಕಳ್ಕೊಂಡಲ್ಲ. ಈ ಪ್ರಶ್ನೆಗೆ ನಿನಗ್ ಸಿಗ್ತಾ ಇದೆ 3,500. ಶಾಂತಕ್ಕನ ಉತ್ತರ ಕೇಳಿ ಎಲ್ಲ ಉಳಿಯಾಗಿ ಹೋಗ್ಬಿಟ್ಟಿರ್ತಾರೆ ಇವತ್ತು. ರಾಣಿಯಕ್ಕ ರೆಡಿನಾ? ರೆಡಿ ಮ್ಯಾಮ್. ದೊಡ್ಡವ ಪ್ರಶ್ನೆ. ಹೆಣ್ಮಕ್ಳು ಸಾಮಾನ್ಯವಾಗಿ ದುಡ್ಡನ್ನ ಎಲ್ಲಿ ಬಚ್ಚಿಡ್ತಾರೆ? ಕಬಡ್ಡಿ ಬೀರೋಲಿ ಬೀರು, ಬಟ್ಟೆ. ಬಟ್ಟೆ ಒಳಗಡೆ ಇಕ್ತಾರೆ. ಬಟ್ಟೆನಾ ಬೀರುನಾ? ಬೀರೋ ಒಳಗಡೆ ಇಕ್ತಾರೆ ಮ್ಯಾಮ್. ಇದು ಇನ್ನೊಂದು ಬೀರೋ ಒಳಗಡೆ ಬಟ್ಟೆ ಇಕ್ತಾರಲ್ವಾ, ಅದು ಒಳಗಡೆ ಬಟ್ಟೆ ಇಡ್ತಾರೆ. ನೋಡೋಣ ದೊಡ್ಡವ ಏನ್ ಹೇಳ್ತಾರೆ ಅಂತ. ಆಯ್ತು ma'am. ನಮಸ್ಕಾರ ಮಾಡ್ಕೊಂಬಿಡಿ ಒಂದ್ಸಲ. ರೆಡಿನಾ? ರೆಡಿ. ದೊಡ್ಡವ ಉತ್ತರ. ಬಟ್ಟೆಯೊಳಗೆ. ಇನ್ನೆಲ್ ಬಚ್ಚಿಟ್ಟಿಯ ನೀನ್ ದುಡ್ಡ? ಹೌದು. ಮಂಚೆ ಕೆಳಗೆ ಹಾಸಿಗೆ ಎತ್ಬಿಟ್ಟು ಹಾಸಿಗೆ ಕೆಳಗಡೆ. ಹಾಸಿಗೆ ಕೆಳಗೆ ಇಡ್ತೀಯಾ? ನಿಮ್ ಮನೆಯಲ್ಲಿ ಪ್ರೋಗ್ರಾಮ್ ನೋಡಿದ ತಕ್ಷಣ ನೋಡ್ತಾರೆ ಹಾಸಿಗೆ ಎಲ್ಲ ಪೂರ್ತಿ ಹಿಂಗ್ ಒದ್ರಿ? ಗ್ಯಾರಂಟಿ ಮ್ಯಾಮ್, ಗ್ಯಾರಂಟಿ ಎತ್ಕೊಂತಾರೆ. ಹಾಸಿಗೆ ಕೆಳಗೆ ಇಡೋದೆಲ್ಲ ಹಳೆ ಕಾಲದ ಕಣ್ ಹೇಳವ. ಈಗ ಎಲ್ಲಿ ಇಡ್ತಾರೆ ಹೇಳು? ಇವಾಗೂ ಅದು ಒಬ್ರು ನೋಡಿ ಒಬ್ರು ಇಕ್ತಾರಲ್ವಾ ಅಂತ. ನೋಡೋಣ ದೊಡ್ಡವ, ಹಾಸಿಗೆ ಕೆಳಗೆ ದುಡ್ಡು ಇಡ್ತಾರಾ ಇಲ್ವಾ ಅಂತ ನೀವ್ ಹೇಳಿ. ಹೇಳಿಲ್ವೇ ನಾನು? ಹಳೆ ಕಾಲದವ್ರು ಇಡ್ತಿದ್ರು ಹಾಸಿಗೆ ಕೆಳಗೆ, ಯಾರು ನೋಡಕ್ಕಿಲ್ಲ ಅಂತ. ನಾನು ಇಕ್ತೀನಿ ಮೇಡಮ್ ಅದಕ್ಕೆ. ಹೌದಾ? ಮೂರನೇ ಉತ್ತರ ಏನು? ಆಮೇಲೆ ಏನ ಸಾಸಿವೆ ಡಬ್ಬ ಅದು ಇದಂತ ಇರುತ್ತಲ್ಲ ಬಾಕ್ಸ್. ಸಾಸಿವೆ ಡಬ್ಬದಲ್ಲಿ ದುಡ್ಡು ಇಡ್ತಾರಂತಪ್ಪ ಇವರು. ಸಾಸಿವೆ ಬಾಕ್ಸ್ಗಳಲ್ಲಿ ಅದೇ ಯಾರು ಕೈ ಜಾಗದಲ್ಲಿ ಇಕ್ತೀವಿ. ಅಡ್ಗೆ ಮನೇಲಿ ಯಾರು ಕೈ ಇಡಲ್ವಾ ನಿಮ್ ಮನೇಲಿ? ನಿಮ್ಮನ್ ಬಿಟ್ಟು ಯಾರು ಹೋಗಲ್ಲ? ಅದಕ್ಕೆ ನಾವು ಇದೀವಿ ಅಲ್ವಾ, ಹೆಂಗಸರು ಬಿಟ್ರೆ ಯಾರು ಹೋಗಲ್ಲ, ಗಂಡಸರು ನೋಡಮ್ಮ ಹೋಗಲ್ಲ. ಉತ್ತರ ಇದೆಯಾ ಇಲ್ವಾ ಅಂತ. ದೊಡ್ಡಮ್ಮ ಉತ್ತರ ಏನು ಅಂತ ಹೇಳಮ್ಮ. ನೆನ್ಸ್ಕೊಂಬಿಡಿ, ಇನ್ನೊಂದು ಉತ್ತರ ಬಾಕಿ ಅದೇ. ಇನ್ನೊಂದು ಉತ್ತರ ಬಾಕಿ ಇದೆ, ಹೇಳ್ಬಿಡು ಬೇಗ. 10, 9, 8, 7. ಮೇಡಮ್ ಮೈಯಲ್ಲಿ ಎಲ್ಲಿಂದ ಇಟ್ಕೊಳ್ಬೋದ ಇಲ್ಲ ಮನೇಲಿ ಮಾತ್ರ? ಮನೇಲಿ ಮಾತ್ರ. ಮನೇಲಿ ಮಾತ್ರನಾ? 6, 5, 4, ಬೇಗ 3, 2, 1. ನಿಮ್ ಟೈಮ್ ಅಪ್. ನೋಡವ ಉತ್ತರ ಏನು ಅಂತ. ಆಮೇಲೆ ಅಯ್ಯೋ ನಂಗಿಲ್ಲ ಹೇಳಿವ್ನಿಗ್ಲೆ. ದೊಡ್ಡವ ಉತ್ತರ ತೋರ್ಸವ. ಹುಂಡಿಲಿ ಇಡ್ತೀವಲ್ವಾ? ಮತ್ತೆ ಇನ್ನೊಂದು ಉತ್ತರ ಏನು ಅಂತ ನೋಡೋಣವಾ? ದೇವ್ರ ಹತ್ರ ಅಲ್ವಾ? ದೇವ್ರ ಫೋಟೋ ಎರಡೂ ಮಾಡಿದೀನಿ, ಆದ್ರೆ ಬಟ್ಟೆ ಹೇಳಕ್ಕಾಗಿಲ್ಲ. ನಾನು ಹೇಳಿಲ್ವಾ ಉತ್ತರ ತೋರಿಸಿದ್ಮೇಲೆ ಅಯ್ಯೋ ಅಂತೀವಿ ಅಂತ? ಅದೇ ಅದೆರಡು ಮನೇಲಿ ನಾವು ಸದ್ಯಕ್ಕೆ ಮಾಡ್ತಾನೆ ಇದ್ದೀನಿ. ಇರ್ಲಿ, ಈ ಪ್ರಶ್ನೆಗೆ ನಿಮಗ್ ಸಿಗ್ತಾ ಇದೆ 3,500 ರೂಪಾಯಿ. ನಾಗಮ್ಮ ಅವ್ರೆ ರೆಡಿನಾ? ರೆಡಿ. ಕೇಳೋಣ ಪ್ರಶ್ನೆ ಏನು ಅಂತ. ನೀವ್ ಕೇಳಿ ದೊಡ್ಡಮ್ಮಂಗೆ. ದೊಡ್ಡಮ್ಮ ನನ್ ಗೆಲ್ಸಮ್ಮ. ಸರಿ ದೊಡ್ಡಮ್ಮ, ಪ್ರಶ್ನೆ. ಸಾಮಾನ್ಯವಾಗಿ ಯಾವೆಲ್ಲ ಸಂದರ್ಭಗಳಲ್ಲಿ ಜನರು ತಲೆ ತಗ್ಗಿಸುತ್ತಾರೆ? ಅದೇ ಸ್ವಲ್ಪ ಹೆಣ್ಮಕ್ಳು ಪ್ರಾಬ್ಲಮ್ ಬಂದ್ರೆ ಸ್ವಲ್ಪ ತಲೆ ತಗಸ್ಕೊತಾರೆ ಅಪ್ಪ ಅಮ್ಮಗಳು. ಹಿರಿಯರ್ ಮುಂದೆ, ದೊಡ್ಡವ್ರ ಮುಂದೆ. ನೋಡೋಣ ನಿಮ್ ಉತ್ತರ ಇದೆಯಾ ಇಲ್ವಾ ಅಂತ. ದೊಡ್ಡಮ್ಮ ಉತ್ತರ ತೋರ್ಸಮ್ಮ. ಏನ್ ಅನ್ಸ್ತಾ ಇದೆ? ತಲೆ ಬಗ್ಸಿದಿರ ನೀವು ದೊಡ್ಡವ್ರ ಮುಂದೆ ಯಾವತ್ತಾದ್ರು? ಓಹೋ, ದೊಡ್ಡಮ್ಮನ ಒಳಗಡೆ ಹೊರಟೋಗ್ಬಿಟ್ಟಿದ್ದಾರೆ ಇವರು. ಸರಿಯಾದ ಉತ್ತರ ಕಣಕೋ. ಅದೇ ದೇವಸ್ಥಾನಕ್ಕೆ ಹೋದ್ರೆ ತಲೆ ಬಗ್ಸಿ ಕುತ್ಕೊಂಡು ನಮಸ್ಕಾರ ಮಾಡ್ತೀವಿ. ನೋಡೋಣ ನಮ್ ದೇವ್ರು ಏನ್ ಹೇಳ್ತಾರೆ ಅಂತ. ದೊಡ್ಡವ ಉತ್ತರ ತೋರ್ಸವ. ಅದೇನಕ್ಕ ತಲೆ ಬಗ್ಸಕ್ಕೂ ಇಷ್ಟೊಂದ್ ತಲೆ ತಿಂತಿಯಲ್ಲ ನೀನು? ತಲೆ ಬಗ್ಸ್ಬಿಡಕ್ಕ ಒಂದ್ಸಲ ನಮ್ ದೊಡ್ಡವಂಗೆ. ಇನ್ನೆರಡು ಉತ್ತರ ಬಾಕಿ ಅದೇ. ಚಕ ಚಕ ಅಂತ ಹೇಳ್ಬಿಡು. ಅಡ್ಗೆ ಮಾಡತ್ತೇವೆ, ಏನಾರ ಬಕ್ಕಂಡಿ ತರಕಾರಿ ಹೆಚ್ಚೋದು,
ಪಾತ್ರೆ ತೊಳಿವಾಗೆಲ್ಲ ಬಕ್ಕೊಂಡಿರ್ಬೇಕಲ್ವಾ. ಒಬ್ರು ಈರುಳ್ಳಿ ಹುಳಿಗ್ ಹಾಕ್ತಿವಿ ಅಂತಾರೆ, ಇನ್ನೊಬ್ರು ಅಡ್ಗೆ ಮಾಡ್ಬೇಕಾದ್ರೆ ತಲೆ ಬಗ್ಗಿಸ್ತೀವಿ ಹಾ, ಅಂತಾರೆ. ತಲೆ ಹೆಣ್ಮಕ್ಳು ಬಗ್ಗಿಸ್ಕೊಂಡೆ ಅಡ್ಗೆ ನಿಜವಾಗ್ಲೂ ಸ್ಟ್ರಾಂಗು. ನೋಡೋಣ ನಿಮ್ ಉತ್ತರ ಏನು ಅಂತ. ಆಯ್ತು. ಉತ್ತರ ತೋರ್ಸವ. ಏನ್ ಅನ್ನಿಸ್ತಾ ಇದೆ? ಗೆಲ್ತೀನಿ ಸರಿ ಅನ್ಸ್ತಾ ಇದೆ. ಅನ್ನಿಸ್ತಿದ್ಯಾ? ಸರಿ ಅನ್ಸ್ತಾ ಇದೆ. ಓ ಇದಪ್ಪ ವರ್ಷೆ ನೋಡುವ ದೊಡ್ಡವ ಏನ್ ಹೇಳ್ತಾರೆ ಅಂತ. ನಂಗೆ ವೆಂಕಟರಮಣ ಸ್ವಾಮಿ ಕಾಪಾಡ್ತಾನೆ. ಓಹೋ ವೆಂಕಟರಮಣ ಸ್ವಾಮಿ ಕಾಪಾಡ್ತಾನ ಕೊಟ್ಟ. ನಿಮಗೆ ಈ ಉತ್ತರಕ್ಕೆ ಏನೂ ಸಿಗ್ತಾ ಇಲ್ಲ, ದೊಡ್ಡ ನಾವ ಸಿಗ್ತಾ ಇದೆ. ಇನ್ನೊಂದು ಉತ್ತರ ಬಾಕಿ ಅದೇ, ಬೇಗ ಹೇಳಕ್ಕ. ಅಳುವಾಗ ಸುಮ್ಮನೆ ಕಣ್ಣೀರ್ ಹಾಕೊಂಡು ಕತ್ ಬಗ್ಸ್ಕೊಂಡು ಕುತ್ಕೊಳ್ತೀವಿ. ಅಳುವಾಗ ಕಣ್ಣೀರ್ ಹಾಕೊಂಡು ತಲೆ ಬಗ್ಗಿಸ್ತೀವ. ನಾನೇನೋ ಡೈರೆಕ್ಟ್ ಆಗಿ ನಿಂತ್ಕೊಂಡು ಹೂ ಅಂತೀನಪ್ಪ. ನೋಡೋಣ ಉತ್ತರ ಏನು ಅಂತ. ಆಯ್ತು. ದೊಡ್ಡವ ಉತ್ತರ ತೋರಿಸಿ. ಇಲ್ಲೂ ತಿರುಪತಿ ತಿಮ್ಮಪ್ಪ ನಿಮ್ ಕೈ ಹಿಡಿತಾನ? ಆಯ್ತು. ಹತ್ಬಿಡಿ ಒಂದ್ಸಲ ಹೆಂಗ್ ಹೇಳ್ತೀರ ಅಂತ ತಲೆ ಬಗ್ಸ್ಕೊಂಡು. ಉತ್ತರ ಏನು ಅಂತ ನೋಡ್ಬಿಡವ. ದೊಡ್ಡವ ಉತ್ತರ ತೋರ್ಸವ. ಶ್ರದ್ಧಾಂಜಲಿ. ಇನ್ನೊಂದು ಉತ್ತರ ಏನು ನೋಡೋಣವಾ. ಇನ್ನೊಂದು ಉತ್ತರ ಸಲೂನು, ಬ್ಯೂಟಿ ಪಾರ್ಲರು. ಇರೋದೇ ಇಷ್ಟು ಉದ್ದ ಕೂದ್ಲು, ಅದನ್ನು ಕತ್ರಿಸ್ಕೋಬೇಕಾದ್ರೆ ಏನ್ ಮಾಡ್ತೀವಿ? ಟೊಯ್ ಟೊಯ್ ಅಂತ ತಲೆ ತೆಗಿಸ್ಕೊತೀವಿ ತಾನೆ. ನಾವ್ ಕಟ್ ಅವ್ರ ಮಾಡಿಸ್ಕೊಳ್ಳೋಲ್ಲ. 20 ಸತಿ ನಾವ್ ಹಿಂಗ್ ಎತ್ತದ ಅವ್ರು ಟಪಕ್ಕಂತಿಂಗ್ ಹೊಡಿಯೋದು ಹಿಂದೆ ಆಗಕ್ಕಿಲ್ವ ಅದು. ಈ ಪ್ರಶ್ನೆಗೆ ನಿಮಗ್ ಸಿಗ್ತಾ ಐತೆ 3,500. ಮೊದಲನೇ ಆಟ ಆಡಿದ ಕೊನೆಗೆ ಪ್ರೇಮ ಅಕ್ಕಂತವೈತೆ 4,000. ಶಾಂತಕ್ಕನ ಹತ್ರ ಐತೆ 3,500. ರಾಣಿ ಅಕ್ಕನ ಹತ್ರನೂ ಐತೆ 3,500. ನಾಗಮ್ಮ ಅವ್ರ ಹತ್ರನೂ ಐತೆ 3,500. ಆಡೋಣ ಎರಡನೇ ಆಟ. ಓಕೆ ಓಕೆ ಆಡೋಣ. ನಮ್ ಎರಡನೇ ಸುತ್ತು ಲಕ್ ಲೆಕ್ಕಾಚಾರ. ಏನಪ್ಪ ಇದು ಡಬ್ಬದ ಮೇಲೆ ಡಬ್ಬ ಇಟ್ಟಿದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದೌದು, ಇನ್ನೇನ್ ಆಟ ಮಾಡೋದು? ಇಟೆಯ 8 ಡಬ್ಬ ಇದಾವೆ, ಬೀಗಾಗಿಟ್ಟಿದೀವಿ, ಹಂಗೆ ಇಟ್ಟಿಲ್ಲ. ಕೀ ನಂತಾವಿರುತ್ತೆ. ಒಬ್ಬೊಬ್ರಿಗೆ ಒಂದೊಂದೇ ಅವಕಾಶ. ಒಂದ್ ಕೀ ತಗೋಬೇಕು. ಯಾವ್ದಾದ್ರು ಒಂದ್ ಬಾಕ್ಸ್ ತೆಗಿಯುತ್ತೆ. ಬೀಗ ತೆಗಿಯೋ ಬಾಕ್ಸ್ ಅಲ್ಲಿ ಎಷ್ಟು ದುಡ್ಡು ಇರುತ್ತೋ ಅಷ್ಟ್ ನಿಮ್ಗೆ. ಆಯ್ತು. ಯಾರ್ಯಾರ ಲಕ್ಕು ಹೆಂಗದೆ ಅಂತ ಟೆಸ್ಟ್ ಮಾಡೇ ಬಿಡುವ. ಪ್ರೇಮಕ ನಿಮ್ಮಿಂದನೇ ಶುರು, ಬನ್ನಿ. ಸಂಕಟ ಬಂದಾಗ ವೆಂಕಟರಮಣ, ಹಣ್ಣೆಕಾಯಿ ಸೌದೆಕಾಯಿ. ಸಂಕಟ ಬಂದಾಗ ವೆಂಕಟರಮಣ. ನಿಮ್ಗೆ ಬೀಗದ ಕೈ ಕೊಡೋದ್ಕಿಂತ ಮುಂಚೆ ನಿಮ್ಗೆ ಇಷ್ಟವಾಗಿರೋ ತರಕಾರಿ ಯಾವ್ದು? ನಮ್ಗೆ ಇಷ್ಟವಾಗಿರೋದು ಕ್ಯಾರೆಟ್. ಕ್ಯಾರೆಟ್ಗೆ ಒಂದ್ಸಲ ಜೈ ಅಂತ ಹೇಳ್ಬಿಟ್ಟು ನೆನೆಸ್ಕೊಳ್ಳಿ. ಕ್ಯಾರೆಟ್ಗೆ ಜೈ. ತಗೊಳ್ಳಿ. ರೆಡಿನಾ? 1 2 3. ನೀವ್ ಹೇಳ್ಬಿಟ್ರೆ ನಾನ್ ಹೇಳ್ಬೇಕಾನೆ. 3 ಶುರು ಮಾಡಿ. ಮಾನಿಗೂ ಎದ್ದಿಂಗೂ ಚೆಪ್ಪೆ ನೋಡಿ ತೆಗಿಯುತ್ತಾ ಇಲ್ವಾ? ಬೀಗ ಮುರ್ಗಿರ್ದಾಕ್ತೀರಾ. ಬೀಗ ಮುರ್ಗದ್ರೆ ಆಮೇಲೆ ಏನು ಯಾವ ಡಬ್ಬನು ತೆಗಿಯಕ್ಕಾಗಲ್ಲ. ಹೌದಾ? ಕರೆಕ್ಟ್ ಆಗಿ ಟ್ರೈ ಮಾಡಿ. ಒಂದೇ ಸಲ ಸುಮ್ನೆ ಹಿಂಗ್ ಅನ್ಬಿಟ್ರೆ ಓಪನ್ ಆಯ್ತಾ? ಓಪನ್ ಆಯ್ತಪ್ಪ. ಅವೇ 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 ಅವಿ ನೋಡ್ಬಿಡವಿ. ನೋಡವ ಏನದೆ ಅಂತ ನೋಡಬಿಡೋಣ. ನೋಡಿ ರಿವರ್ಸ್ ಬೇಕಿದೆ. 4,000 ಹಾಕಿ 2 ಸ್ಟೆಪ್. ಪ್ರೇಮಕ್ಕ 4,000 ಗೆದ್ದು 4 ಸ್ಟೆಪ್ ಹಾಕ್ಬಿಟ್ಟು ಹೊಂಟೋದ್ಲು. ಅಕ್ಕ ರೆಡಿನಾ? ಗೊತ್ತಾಯ್ತಾ ಆಟ ಏನು ಅಂತ? ಹಾ, ready. ನೋಡುವ ಬಾ ನಿನ್ ಲಕ್ ಹೆಂಗದೆ ಅಂತ. ಗೌರಮ್ಮ ಬಾರಮ್ಮ. ಲಕ್ ಟೆಸ್ಟ್ ಮಾಡಕ್ಕೆ ಓಡೋಡಿ ಬಂದ್ಬಿಟ್ರು ನಮ್ ಶಾಂತಕ್ಕ. ಹೇಳಿ. ಕೊಟ್ಬಿಡನ್ವಾ? ಬೇಡ ಬೇಡ. ದಿನ ಯಾವ ದೇವ್ರ ತಲೆ ಮೇಲೆ ಹೂಡದ್ ನೀವು? ಶ್ರೀನಿವಾಸ ಕೇಳ್ಕೊಳ್ಳಿ ಶನೀಶ್ವರನ್ ಒಂದ್ಸಲ. ಏನ್ ಕೇಳ್ಕೊತೀರಾ? ಒಳ್ಳೇದ್ ಮಾಡಪ್ಪ. ತಗೊಳ್ಳಿ. 1 2 3 ಶುರು ಮಾಡಿ. ನೋಡಿ ಸರಿಯಾಗಿ ಟ್ರೈ ಮಾಡ್ಬೇಕು, ಇಲ್ಲಾಂದ್ರೆ ಓಪನ್ ಆಗಲ್ಲ ಬೀಗ. ಹಂಗೆ ಸೊನ್ನೆ ಸಿಕ್ಕ್ರೆ ಏನ್ ಮಾಡಿರಾ? ಯಾವ್ದಾದ್ರು ರೆಡಿ. ಖುಷಿ. ಯಾವ್ದಾದ್ರು ಸರಿ. -1 ಬಂದ್ಬಿಟ್ರೆ? ಯಾವ್ದಾದ್ರು ಸರಿ ಖುಷಿ. ಅದಕ್ಕೆಲ್ಲ ಬೇಜಾರು ಹೆಂಗ್ ಪಟ್ಕೋಬೇಕು? ಬಂದಿದ ತಕ್ಷಣ ಏನ್ ರೋಪಾಕ್ ನನ್ಗೆಲ್ಲ ಫುಲ್ ಎದುರಿಸ್ಬಿಟ್ರು. ಆಗೋಯ್ತೆ.
ಆಗೋಯ್ತು. ನಮ್ಮ ಹೆಣ್ಮಕ್ಳು ತುಂಬಾ ಜೋರು ನೋಡುವ. ನೋಡಿ ಎಷ್ಟಿರ್ಬೋದು ನಿಮ್ ಪ್ರಕಾರ? ಏನು 1,000 2,000 ಐತೆ ನಾವು. 1,000 2,000 ಇರ್ಬೋದು ಅಂತ ಅಷ್ಟೇನಾ? ಸಾಕಾ? 1,000 ರೂಪಾಯಿಗೆ ಒಂದ್ ದಿನದ ಆಗುತ್ತಾ ಬಂಡವಾಳ? ದಿನಕ್ಕೆ ಎಷ್ಟು ಸಿಗುತ್ತೆ ನಿಮ್ಗೆ ಹೂ ವ್ಯಾಪಾರದಲ್ಲಿ? ಬಂಡವಾಳ ಅಲ್ಲ, ಲಾಭ. ಲಾಭ ಹೆಂಗೆ ಅಂದ್ರೆ ನಂಗೆ ಒಂದ್ಸಲ ಸಿಗುತ್ತೆ ಒಂದ್ಸಲ ಹೋಗ್ಬಿಡುತ್ತೆ. ಈಗ ಎಷ್ಟು ಸಿಕ್ಕುತ್ತಾ ಹೋಗುತ್ತಾ ನೋಡೋಣ. ಹೇಳಪ್ಪ. ಖುಷಿ ಆಗ್ಬಿಟ್ರಲ್ಲ, ನನ್ನ ಏನು ಹೇಳೇ ಇಲ್ಲ. ಎಲ್ಲಾರ್ಗೂ ಖುಷಿ ಪಡ್ಬೇಕು, ಬೇಜಾರು ಏನಕ್ಕೆ ಪಡ್ಬೇಕು? ಸಿಕ್ಕಿದ್ರು ಸರಿ, ಸಿಕ್ತದೆ. ಬೇಜಾರಾಗಕ್ಕಿಲ್ವಾ ನಿಮ್ಗೆ? ಇಲ್ಲ. ಓ ನೋಡ್ಕೊಳ್ರಪ್ಪ ಇವ್ರಿಗೆ ಎಷ್ಟು ಸಿಕ್ಕದೆ ಅಂತ. ಆಯ್ತಲ್ಲ, ಬೇಜಾರಾಗಕ್ಕಿಲ್ಲ ಅಂದ್ರು. ಹಿಂಗ್ ತೋರ್ಸಿದ ತಕ್ಷಣ ಹಿಂಗಿದ್ರು, ಹಿಂಗಾಗ್ಬಿಟ್ರು. ಏನಿಲ್ಲ. ಎಷ್ಟಿದು? ಗೊತ್ತಿಲ್ಲ ಹೇಳಿ. 0 ಅಲ್ವೇ? ತಾಯಿ ಎಂದಲ್ಲಿ ಜನುಮಾಯಿದೆ, ಈ ಜನುಮಾಯಿದೆ. ಒಬ್ರಿಗೆ ಬಂಪರ್ ಆದ್ರೆ ಇನ್ನೊಬ್ರಿಗೆ ಪಂಚರು. ಪಂಚರ್ ಆದ್ರೂ ಎದ್ಕೊಳ್ಳಲ್ಲ, ಬಂಪರ್ ಹೊಡೆದ್ರು ಅಕ್ಕ ಎದ್ಕೊಳ್ಳಲ್ಲ. ನೀವು ಬಿಡಿಯಕ್ಕ ಕಲಾಸಿ ಪಳ್ಳಿಯ ಮಾರಿ ಹಾ, ಯಾವ್ದು ಎದ್ಬಾರ್ದು. ಅಕ್ಕ. ಒಂದ್ಸಲ ಹೋಗುತ್ತೆ ಒಂದ್ಸಲ ಬರುತ್ತೆ, ಅದಕ್ಕೆ ಯಾಕೆ ಭಯ ಬೀಳ್ಬೇಕು ನಾವು? ಅದು ಅದು ಎನರ್ಜಿ. ಜಿಂದಗಿ. ರಾಣಿ ಅಕ್ಕ ನೀವ್ ರೆಡಿನಾ ಅಕ್ಕ? ನಮ್ ರಾಣಿ ಅಕ್ಕ ತುಂಬಾ ನಯ ನಾಜೂಕ್ ಜಾಸ್ತಿ. ನೋಡೋಣ ನೀವು ಯಾವ ಡಬ್ಬದ ಬೀಗ ತೆಗಿತೀರಾ ಅಂತ. ಬನ್ನಿ ಅಕ್ಕ, ರೆಡಿನಾ? ರೆಡಿ. ತಗೊಳ್ಳಿ ನಿಮ್ ಕೀಯ. ಇರಿ, ಎಲ್ರಿಗೂ ಹತ್ರ ಜಾಸ್ತಿ ಅಲ್ಲಪ್ಪ ಇಲ್ಲಿ. ಮೊದ್ಲು ತೆಗ್ಬಿಡೋಣ ಹಿಂಗೆ ಟಕ 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 ಅಂತ. ಜಾಗ ತಗೊಂಡು ಹೋಗ್ಬಿಡೋಣ ಅಂತ. ರೆಡಿನಾ? ರೆಡಿ. ಶುರು ಮಾಡಿ. ನಿಮ್ಗೆ ಏನ್ ಅನ್ಸ್ತದೆ? ಎಷ್ಟು ಬರ್ಬೋದು? ಎಷ್ಟು ಬಂದನು ಲಕ್ಕಿನೇ. ಅದು ಎತ್ತಿಡು. ಅದೇ ಏನ್ ಗೊತ್ತಾ, ಕೊಟ್ರೆ ಓಡೋಗ್ಬಿಡೋಣ ಅಂತ. ಕೊಟ್ರೆ ಓಡ್ಬಿಡೋಣ ಅಂತ ಅವ್ರು ರೆಡಿ ಆಗಿದ್ದಾರೆ. ತೆಗ್ದಿರೋದ್ ಬೇಡ, ಯಾವ್ದು ತೆಗಿತೀವೋ ಅದನ್ನ ಎತ್ಕೊಳ್ಳೋಣ ಅಂತ. ಓಕೆ. ಇವ್ರು ಎಲ್ಲರಿಗಿಂತ ಫಾಸ್ಟ್ ಇವ್ರು. ಇದ್ರಲ್ಲಿ 1 ತಿಂಗಳು ಸಂಬಳ ಇರ್ಬೋದಾ? ಇದ್ರಲ್ಲಿ ಇವಾಗ 1 ತಿಂಗಳು ಸಂಬಳ ಬಂದಿದ್ರೆ 1 ತಿಂಗಳು ಫುಲ್ ಚಕ್ಕರ? ಇಲ್ಲ ಆತರ ಇಲ್ಲ. ಯಾರು ಬಿಟ್ರು ನನ್ ಬಿಡಲ್ಲ ಅವರು. ತಾಯಿ ಎಂದಲ್ಲಿ ಜನುಮಾಯಿದೆ, ಈ ಜನುಮಾಯಿದೆ. ಇಬ್ರು ಲಕ್ ಪಂಚರ್ ಆಯ್ತು. ನಾವು 3ನೇದ್ ನೋಡ್ಬೇಕು. 4ನೇದ್ ನೋಡ್ಬೇಕು. ಆದ್ರೆ ಈ ಆಟದಲ್ಲಿ ಇನ್ನೊಂದ್ ಕಂಡೀಷನ್ ಅದೇ. ಏನ್ ಗೊತ್ತಾ? ಈ ಆಟ ಮುಗಿಯೋತ್ಗೆ ಯಾರ ಹತ್ರ ಕಡಿಮೆ ದುಡ್ಡಿರುತ್ತೋ ಅವ್ರನ್ನ ಮನೆ ಕಳಿಸ್ತೀವಿ ನಾವು. ನೀವು ಪ್ರೇಮಕ ಮುಂದೆಗಡೆ ಇದ್ದೀರಾ, ತುಂಬಾ ಜೋರು ವ್ಯಾಪಾರ ಇವ್ರದ್ದು. ನಾಗಪ್ಪ ಅವ್ರೆ, ನೋಡೋಣ ನಿಮ್ ವ್ಯಾಪಾರ ಹೆಂಗಿದೆ ಅಂತ. ಬನ್ನಿ. ಟೀ ಕಾಫಿ ಹೆಂಗ್ ಮಾಡ್ತೀರಾ ಅಕ್ಕ ನೀವು? ಏನಾದ್ರು ಸ್ಪೆಷಲ್ ಟೀ ಏನ್ ಮಾಡ್ತೀರಾ? ಯಾವ್ದೋ ಇದೆಯಂತ. ಹಂಗಾರೆ ಇವತ್ ನಾವೆಲ್ಲ ಹಾಕೊಳ್ಳೋದು 2 ಟೀ. ಹೇಳಿ. ಶುಂಠಿ, ಏಲಕ್ಕಿ, ಪುದೀನ ಹಾಕ್ಬಿಟ್ಟು ಮಾಡ್ತೀನಿ. ಪುದೀನ ಹಾಕ್ಬಿಟ್ಟು ಟೀ ಮಾಡ್ತಾರ? ಗೊತ್ತಿರ್ಲಿಲ್ಲಪ್ಪ ನಂಗಿದು. ಚೆನ್ನಾಗಿರುತ್ತಾ? ನೀವು 3 ಗಂಟೆಗೆ ಹೋಗ್ತಿರಲ್ಲ, ಭಯ ಆಗಕ್ಕಿಲ್ವಾ? ಏನಾದ್ರು ಯಾರಾದ್ರೂ ಬರೋದು, ಕಳ್ರು ಕಾಟ? ಬರ್ತಾರೆ, ಅವ್ರಿಗೆಲ್ಲ ಎದುರುತ್ರ ಕೊಡ್ತೀನಿ. ನಾನು ಇನ್ನೊಂದ್ ಕೇಳ್ಬೇಕು ನಿಮ್ ಹತ್ರ. ಈಗ ನಿಮ್ ಹತ್ರ ಹಳೆ ತಳ್ಳೋ ಗಾಡಿ ಇದೆಯಂತೆ, ಅದ್ರಲ್ಲಿ ನೀವು ಟೀ ಮಾಡ್ತೀರಂತೆ ಅಲ್ವಾ? ಯಾರಿಗುಂಟು ಯಾರಿಗಿಲ್ಲ, ಇವ್ರು ಯಾಕೆ ಬಂದಿದ್ದಾರೆ ಗೊತ್ತಾ ನಿಮ್ಗೆಲ್ಲ? ಹೊಸ ಗಾಡಿ ತಗೋಬೇಕಂತೆ. ಹೊಸ ಗಾಡಿ ತಗೋಬೇಕು ಅಂತ. ಎಷ್ಟ್ ಖರ್ಚಾಗ್ಬೋದಕ್ಕ ಒಂದ್ ಅಂದಾಜು? 15,000 ರೂಪಾಯಿ ಆಗುತ್ತೆ, 10,000 ರೂಪಾಯಿ ಆಗುತ್ತೆ. ನೋಡೋಣ ನಿಮ್ ಲಕ್ಕ ಹೆಂಗಿದೆ ಅಂತ. ಹೊಸ ಸೈಕಲ್ ಅಥವಾ ಹಳೆ ಗಂಡನ್ ಪಾದ್ವೆ ಗತಿನ ಅಂತ? ಯಾವ್ದಾದ್ರು ಸರಿ. ತಗೊಳ್ಳಿ, ನಿಮ್ ಮನೆ ದೇವ್ರ ನೆನ್ಸ್ಕೊಂಡು ಒಳ್ಳೆ ಕೀ ಎತ್ಕೊಳ್ಳಿ. ಅಯ್ಯೋ 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 ಅಯ್ಯೋ. ರೆಡಿನಾ? 1 2 3. ಏನಕ್ಕಾಯ್ದು? ಗೊತ್ತಿಲ್ಲ. ಮನೇಲಿ ದಿನ ಲಕ್ಷ್ಮೀ ದೇವಿ ಪೂಜೆ ನಡೆಯುತ್ತೆ ಅನ್ಸುತ್ತೆ ಹಂಗಾದ್ರೆ. ದೇವಿನಿ ಬೆಳಗ್ಗೆ ನೈಟ್ ಅಲ್ಲೇ ನೋಡ್ಬಿಡ್ತೀನಲ್ಲ, ಬೆಳಗಿನ ಜಾವನೇ ಹಂಗೆ. ಓಕೆ ಅಕ್ಕ, ಈಗ ನಮ್ಮ ಲಕ್ ನಿಮಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ನೋಡ್ಕೊಟ್ರಪ್ಪ, ದೇವ್ರು ಇಷ್ಕೊಟ್ಟವ್ರು ಇವ್ರಿಗೆ. ನಿಮಗೆ ಈ ಆಟದಲ್ಲಿ ಸಿಗ್ತಾ ಇದೆ 2,000. ಸಂಕಟ
ಬಂದಾಗ ವೆಂಕಟರಮಣ ಕೊಳ್ರಿ ಬೇಡ್ಕೊಳ್ರಿ. ಎರಡನೇ ಆಟನೂ ಆಡ್ ಮುಗಿಸ್ಬಿಟ್ರಿ. ಎರಡನೇ ಆಟದ ಕೊನೆಗೆ ಪ್ರೇಮಕ್ಕಂತವೈತೆ 8,000, ನಾಗಮ್ಮಕ್ಕನ ಹತ್ರ ಐತೆ 5,500, ನಮ್ ರಾಣಿ ಅಕ್ಕ ಮತ್ತೆ ಶಾಂತಕ್ಕನ ಹತ್ರ 3,500 ಐತೆ. ಇವ್ರಿಬ್ರಲ್ಲಿ ಯಾರನ್ನ ಮನೆ ಕಳ್ಸೋದು? ಕಣಿ ಹೇಳ್ಬಿಡ್ಲಾ ನಾನು? ನೀ ಕಣ್ಣು ಹೇಳಿದ್ರೆ ಗೊತ್ತಾಗ ಹೇಳ್ಬಿಡ್ರಿ ಕಣಿನದೆ. ಬೇಡ, ಯಾಕೆ ಸುಮ್ನೆ ನನ್ ಮೇಲೆ ಹಾಕ್ಬಿಟ್ಟಿರ, ಆಮೇಲೆ ಆಚೆ ಬಂದ ಕಲಾಸಿ ಪಳ್ಳಿದಲ್ಲಿ ನಾನು ನೋಡಿಸ್ಬಿಟ್ರೆ ಏನ್ ಮಾಡೋಣ? ಅದೆಲ್ಲ ಏನು ಇದಕ್ಕೋಸ್ಕರ ನಮ್ಮ ಹತ್ರ ಒಂದು ಐಡಿಯಾ ಐತೆ. ಏನು ಅಂದ್ರೆ, ಮತ್ತೆ ನಿಮ್ಗೆ ಈ ಆಟ ಆಡಿಸ್ತೀವಿ. ನೀವ್ ಯಾವ ಡಬ್ಬದ ಬೀಗ ತೆಗಿತೀರೋ ಅದ್ರಲ್ಲಿ ಎಷ್ಟು ಪಾಯಿಂಟ್ಸ್ ಬರುತ್ತೋ ಅದ್ರ ಮೇಲೆ ನೀವ್ ಇಲ್ಲಿ ಇರ್ತಿರೋ ಬಿಡ್ತಿರೋ ಅನ್ನೋದು ನಿರ್ಧಾರ ಆಗುತ್ತೆ. ಯಾರಿಗೆ ಜಾಸ್ತಿ ಪಾಯಿಂಟ್ಸ್ ಬರುತ್ತೋ ಅವ್ರು ಇಲ್ಲಿ ಇರ್ತೀರಾ, ಕಡಿಮೆ ಪಾಯಿಂಟ್ಸ್ ಬರೋರು ವಾಪಸ್ ಕಲಾಸಿ ಪಳ್ಳ್ಯಕ್ ಹೋಗ್ತೀರಾ. ದುಡ್ಡು ಕೊಡಲ್ಲ, ಬರೀ ಪಾಯಿಂಟ್ಸ್. ಆಯ್ತು ಆಯ್ತು. ಇಬ್ರು ಒಟ್ಟಿಗೆ ಆಡ್ತೀರಾ, ಸರಿನಾ? ಬನ್ನಿ ಇಬ್ರು ನೋಡೋಣ ನಿಮ್ ಲಕ್ಕೇನು ಅಂತ. 1 2 ಹೊಡ್ತೀನಿ, ನಾನು ತುಂಬಾ ಟೆನ್ಷನ್ ಆಗ್ತಾ ಇದೆ ನನಗೆ. ನಾವೇ ಎದುರ್ಕೊಂತಾರೆ, ನಾವೇ ಟೆನ್ಷನ್. ಯಾರು ಬಂದ್ರು ಸರಿಯಪ್ಪ. 3 ಯಾರು ಬೇಗ ತೆಗಿತೀರಾ ನೋಡೋಣ. ಯಾರಿಗೆ ಜಾಸ್ತಿ ಪಾಯಿಂಟ್ಸ್ ಬರುತ್ತೋ ಅವರೇ ಉಳ್ಕೊಳ್ಳೋದು. ದೇವ್ರನ್ನ ನೆನ್ಸ್ಕೊಳ್ಳಿ, ಆಗದೆ ಇರೋದನ್ನ ತೆಗೆದು ಪಕ್ಕಕ್ಕಿಡಿ. ನೋಡೋಣ ನಮ್ ಜೊತೆಗೆ ಆಟಕ್ ಮುಂದುವರ್ಸೋದಿಕ್ ಯಾರಿರ್ತಾರೆ ಅಂತ. ಇದು ಶಾಂತಮ್ಮಕ್ಕ ಅವ್ರ ಬಾಕ್ಸು. ಏನಕ್ಕ ನಾನೇನೋ ನೀವಿರ್ತೀರಾ ನಮಗೂ ಒಂದ್ ನಿಮಗೆ ಈ ರೌಂಡ್ ಅಲ್ಲಿ ಸಿಗ್ತಾ ಇರೋದು 1,000 ಪಾಯಿಂಟ್ಸ್. ನೋಡೋಣ ಅಕ್ಕ. ಇವ್ರು ಬರೀ ಹೂ ಮಾಡ್ತಾರೆ ಅನ್ಕೊಂಡಿದ್ದೆ ನಾನು. ನೀವು ಡಾನ್ಸ್ ಗೀನ್ಸ್ ಎಲ್ಲ ಸಾರಿ ಕಳ್ರು, ಇವರು ಕಳ್ರು. ನಿಮಗೆ ಈ ರೌಂಡ್ ಅಲ್ಲಿ ಸಿಗ್ತಾ ಇದೆ 3,000 ಪಾಯಿಂಟ್ಸ್. ತುಂಬಾ ನೋಡ್ಬೇಡಿ, ನೋವು ಆಯ್ತದೆ. ಲವ್ ಮಾಡ್ಬೇಡಿ, ನೋವು ಆಯ್ತದೆ. ಹೂವ ಕೊಡಬೇಡಿ, ಮದುವೆ ಆಯ್ತದೆ. ಈ ರೌಂಡಿನ ಕೊನೆಗೆ ಜಾಸ್ತಿ ಪಾಯಿಂಟ್ಸ್ ಇರೋದು ನಿಮ್ ಹತ್ರ. ನೀವು ನಮ್ಮ ಮುಂದಿನ ರೌಂಡ್ ಹೋಗ್ತೀರಾ, ನೀವು ನಿಮ್ ಪೋಡಿಯಂಗೆ ಹೋಗಿ. ಹೇಗನ್ನಿಸ್ತಾಕ? 2 ರೌಂಡ್ ಆಡಿದ್ರಿ ನೀವು, 2 ಆಟ ಆಡಿದ್ರಿ, 3,500 ಗೆದ್ದಿದ್ದೀರಾ. ಒಂದಿನಕ್ಕಂತೂ ಬಂಡವಾಳ ಆಯ್ತಲ್ವಾ? ಆಯ್ತು. ಸೂಪರ್ ಸೂಪರ್. ಓಕೆ ಅಕ್ಕ, ಸೂಪರ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಕಷ್ಟಪಟ್ಟು ಹೂ ಮಾಡ್ತೀರಿ, ದಿನ ಎಲ್ಲ ಬಿಸಿಲಲ್ಲಿ ಸುತ್ತೀರಿ. ಇವತ್ತು ಒಂದಿನ ಬಂದು ನಮ್ ಜೊತೆ ಆಟ ಆಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಶಾಂತಕ್ಕನ ಕಲಾಸಿ ಪಳ್ಳ್ಯಕ್ ವಾಪಸ್ಸು ಕಳಿಸ್ಬಿಟ್ವಿ. 3 ಜನ ಉಳ್ಕೊಂಡಿದ್ದೀರಾ. 3ನೇ ಆಟ ಆಡಕ್ ರೆಡಿನಾ? ರೆಡಿ. ನಮ್ 3ನೇ ಆಟ ಬಿಡ್ ಮಾಡಿ ದುಡ್ಡು ಮಾಡಿ. ಬಿಡ್ ಮಾಡ್ಬೇಕು ಅಂದ್ರೆ ಅದೇ ದುಡ್ಡು ಕಟ್ಬೇಕು. ಆಯ್ತು. ಸೋತ್ರೆ ನೀವು ಬಿಡ್ ಮಾಡಿರೋ ದುಡ್ಡನ್ನ ಅವ್ರಿಗೆ ಕೊಡ್ಬೇಕು, ಗೆದ್ರೆ ಅವ್ರ ದುಡ್ಡನ್ನ ನೀವ್ ಇಸ್ಕೋಬೇಕು, ಸರಿನಾ? ಈ ರೌಂಡ್ ಅಲ್ಲೂ ಎಲಿಮಿನೇಷನ್ ಇರುತ್ತೆ. ಆಡೋಣವಾ? ಓಕೆ, ಆಡೋಣ. ಆಯ್ತಲ್ಲ ಕಡೆ, ಬನ್ನಿ. ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನೋಡೋಣ ಏನ್ ಆಟ ಬರುತ್ತೆ ಅಂತ. ಯಾರು ನೆನ್ಸ್ಕೊತೀರಾ ಮೊದ್ಲು? ಹೋದ್ಸಲ ಏನೋ ಕ್ಯಾರೆಟ್ ನೆನ್ಸ್ಕೊಂಡ್ರಿ, ಈಗ ಈ ಸಲ ಗೆಡ್ಡೆ ಕೋಸ್ ನೆನ್ಸ್ಕೊತೀನಿ. ನನ್ಗೂ ಅದನ್ನೇ ಅಲ್ವಾ ಕೊಟ್ಟಿರಿ ನೀವು. ತಗೊಳ್ಳಿ. ನಿಮ್ಮ ಆಟ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೀಗ ಬಿಡ್ ಮಾಡ್ಬೇಕು. ನೋಡಿ, ರಾಣಿ ಅವ್ರ ಹತ್ರ 3,500 ಇದೆ, ನಾಗಮ್ಮ ಅವ್ರ ಹತ್ರ 5,500 ಇದೆ. ಯಾರ ಮೇಲೆ ಬಿಡ್ ಮಾಡ್ತೀರಾ? ದೋಸ್ತು ನಾಗಮ್ಮನ ಮೇಲೆ 1,000. ತರಕಾರಿ ವ್ಯಾಪಾರ ಅಂದ್ರೆ ಏನ್ ಸುಮ್ನೆ ಅಷ್ಟೇ. 1,000 ಅಷ್ಟೇನಾ? ಅಷ್ಟೇ. ನೋಡಿ, ಒಂಚೂರು ಏನಾದ್ರು ಮಾಡಿ. ಬೇಡ, ಅಷ್ಟೆತ್ಕೊಂಡು ಮನೆಗೆ ಹೋದ್ರೆ ಸಾಕು. ಜಾಸ್ತಿ ಬಂದ್ಬಿಟ್ರೆ ಗೆದ್ಬಿಟ್ರೆ ನೀವು ಬರೀ 1,000 ರೂಪಾಯಿ ಬರುತ್ತೆ. 2,000 ಏನಾದ್ರು ಮಾಡ್ಬೇಕು ತಾನೆ? ಗತಿಗೇಡು ಬೇಡ. ಓಕೆಪ್ಪ, ಸರಿ. ಹಾಗಾದ್ರೆ ನಿಮಗ್ ಬಂದಿರೋ ಆಟ ಸೇಬ್ ಮೇಲೆ ಸೇಬು. ಆಟ ಏನು ಅಂತ ಹೇಳ್ಬಿಡ್ತೀನಿ. ಈ ಆಪಲ್ ಗಳಲ್ಲಿ ಮೊದಲು 3 ಆಪಲ್ ತಗೊಂಡು ಇಲ್ಲಿ ಜೋಡಿಸ್ಬೇಕು. ಅದ್ರ ಮೇಲೆ 2, ಅದ್ರ ಮೇಲೆ 1, ಇಷ್ಟು ನೀವು ಜೋಡಿಸ್ಬೇಕು. ಒಟ್ಟು 6 ಆಪಲ್. ನಿಮಗ್ ಸಿಕ್ಕೋದು 90 ಸೆಕೆಂಡ್. ನಿಮ್ ಸಮಯ ಈಗ ಶುರು ಆಗತ್ತೆ. ಶುರು ಮಾಡ್ಕೊಳ್ಳೋಣಕ್ಕ. ನಾಗಮ್ಮ ಅವ್ರೆ, ಏನ್ ಅನ್ನಿಸ್ತಾ ಇದೆ? ಇವ್ರು ಗೆದ್ಬಿಡ್ತಾರೆ ಅನ್ಸ್ತಿದ್ಯಾ? 3 ಮೇಡಮ್? ಹೌದು. ನೋಡೋಣ. ಅದ್ರ ಮೇಲೆ 2. ಈಸಿ ಅನ್ನಿಸ್ತಾ ಇದೆಯಾ ನಿಮ್ಗೆ ಈ ಆಟ?
ಇಲ್ಲ ಬೀಳ್ಬೋದು ಅನ್ಸುತ್ತೆ. ಬೀಳ್ಬೋದು ಅಂತ ಅನ್ಸುತ್ತಾ? ಟೈಮ್ ಓಡ್ತಾ ಇದೆ. ಇಡ್ತಾವ್ರೆ, ಬಿದ್ರೆ? ಪರವಾಗಿಲ್ಲ. ಇವಾಗ ಬಿದ್ದೋದ್ರೆ ಅದ್ ನಿಲ್ಬೇಕಲ್ಲ. ಹಣ್ಣು ವ್ಯಾಪಾರಿ ಅಮ್ಮ. ತರಕಾರಿ ಮಾತ್ರ ಮಾರ್ತೀರಾ ಅನ್ಕೊಂಡಿದ್ದೆ, ಹಣ್ಣು ಮಾರ್ತೀರಾ ನೀವು? ಮಾರಿ ಬಿಟ್ಟು ತರಕಾರಿ ಎಲ್ಲ ನಾಗಮ್ಮ ಅವ್ರೆ, ಏನ್ ಅನಿಸ್ತದೆ? 1,000 ರೂಪಾಯಿ ಕಳ್ಕೊಂಬಿಟ್ರಿ. ಕಳ್ಕೊಂಬಿಟ್ಟೆ ಅನಿಸ್ತಾ ಇದೆ. ಪರವಾಗಿಲ್ಲ, ಇನ್ನು ನಿಮ್ಮ ಆಟನು ಬಾಕಿ. ಜೋರ್ಸಾಗಿತ್ತು, ನೀವು ಜೋಡ್ಸಾಗಿತ್ತು. ಅವಾಗ್ಲೇ ಬೀಳ್ಬಾರ್ದಾ? ಅವಾಗ್ಲೇ ಬಿದ್ದಿದ್ರೆ ನಿಮ್ಗೆ ಉಳ್ಕೊಂಡಿರೋದು. ಎನಿವೆ, ಓಡೋಗಿ ಅವ್ರ ಹತ್ರ 1,000 ರೂಪಾಯಿ ಗೆದ್ದಿದ್ದೀರಾ, ಈಸ್ಕೊಳ್ಳಿ. ಅಯ್ಯೋ, ನನ್ನ ಕೊಡಮ್ಮ, ಲಕ್ಷ್ಮೀ ದೇವಿ ಕೊಡ್ತಾ ಇದ್ದೀನಲ್ಲ. ರೇಟ್ ಜಾಸ್ತಿ ಆಗ್ತಾ ಇದೆ ಅಲ್ವಾ? ದಿನೇ ದಿನೇ ತರಕಾರಿ ಮಾಡ್ಬೇಕಲ್ಲ, ಒಟ್ಟ ಜನ ನಡಿಬೇಕಲ್ಲ. ಇದೇ ಹೇಳ್ಕೊಂಡು ನೋಡಿ, ಎಲ್ಲರಿಗಿಂತ ಜಾಸ್ತಿ ದುಡ್ಡು ಎಲ್ಲರ ಹತ್ರ ಇರೋದು ಅವರೇ ಕಿತ್ಕೊಂಡ್ಬಿಟ್ಟು. ರಾಣಿಯವ್ರೆ, ನೋಡೋಣ ಬನ್ನಿ, ನೀವ್ ಹೆಂಗ್ ಆಟ ಆಡ್ತೀರಾ ಅಂತ. ಹೋದ್ಸಲ ಏನೋ ಲಕ್ಷ್ಮೀ ದೇವಿ ನೆನ್ಸ್ಕೊಂಡ್ರಿ, ಈ ಸಲ ಯಾರನ್ನ ನೆನ್ಸ್ಕೋತೀರಾ? ನಿಮ್ನೆ ನೆನ್ಸ್ಕೊಳ್ಬೇಕು ಅಂತ. ನನ್ನೇ ಯಾಕ ನೀವ್ ತಂದು ಕೊಡ್ತಾ ಇರೋದು. ಸರಿ, ನೋಡೋಣ ನಿಮ್ ಲಕ್ ಹೇಗಿದೆ ಅಂತ. ನಿಮ್ಗೆ ಏನ್ ಆಟ ಬಂದಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವ್ ಯಾರ ಮೇಲೆ ದುಡ್ಡು ಕಟ್ತೀರಾ? ಪ್ರೇಮ ಅವ್ರ ಮೇಲ? ಎಷ್ಟು ದುಡ್ಡು ಕಟ್ತಿದ್ದೀರಾ? 1,000. ನಾನ್ ಕಮ್ಮಿ ಇದೆ ಅಂತ ಬಿಟ್ಟು ಕೊಟ್ನಾ, ನನ್ನ ಹತ್ರಕ್ಕೆ ಕಣ್ಣು ಹಾಕ್ಬೇಕಾ? ಆಟದಲ್ಲಿ ಇದೆಲ್ಲ ಸೂಪರ್. ಎನಿವೆ, 1,000 ಕೊಡೋಣ. ಸರಿ, ನಿಮಗ್ ಬಂದಿರೋ ಆಟ ಕಣ್ ಕಟ್ ತರಕಾರಿ ಮುಟ್ಟು. ಈಗ ಅಕ್ಕ, ನಿಮ್ ಮುಂದೆ ಇಷ್ಟು ತರಕಾರಿ ಇದೆ ಆಯ್ತಾ? ನಾನ್ ನಿಮ್ಗೆ 90 ಸೆಕೆಂಡ್ ಟೈಮ್ ಕೊಡ್ತೀನಿ. ಅಷ್ಟ್ರೊಳಗೆ ನೀವು ಕಡಿಮೆ ಅಂದ್ರೂ 10 ತರಕಾರಿಗಳ ಹೆಸರನ್ನ ಸರಿಯಾಗಿ ಹೇಳ್ಬೇಕು. ಹೌದಾ? ಸರಿ, ಅದನ್ನ ಮುಟ್ ನೋಡಿ. ನಿಮ್ ಸಮಯ ಶುರು ಮಾಡೋಣ. ಆಯ್ತು. 1 2 3. ಇದು ಜೋಳ, ಇದು ಜೋಳ, ಇದು ಕಾಲಿಫ್ಲವರ್, ಇದು ಬೆಳ್ಳುಳ್ಳಿ. ಇದೇನು? ಬೆಳ್ಳುಳ್ಳಿ ಅಂತೆ. ಇದು ದ್ರಾಕ್ಷಿ ತರ ಇದೆ. ತರ ಇದೆ ಎಲ್ಲ ಆಗಲ್ಲ. ಇದೇನು? ದ್ರಾಕ್ಷಿನಾ? ಇದು ದ್ರಾಕ್ಷಿ ಅಂತೆ. ಕ್ಯಾರೆಟ್, ಇದು ಕ್ಯಾರೆಟ್. ಓಕೆ. ಇದೇನು? ಇದು ಬಂದು ಪೈನಾಪಲ್. ಇದು ಪೈನ್ ಆಪಲ್ ಅಂತಪ್ಪ. ಇದು ದಪ್ಪ ಮೆಣಸಿನ್ಕಾಯಿ. ಇದು ದಪ್ಪ ಮೆಣಸಿನ್ಕಾಯಿ. ಇದು ದಪ್ಪ ಮೆಣಸಿನ್ಕಾಯ? ಸರಿ. ಆಮೇಲೆ ಇದು ಬಾಳೆನೋ. ಬಾಳೆನೇ ಇಲ್ಲ, ಬಾಳೆಕಾಯಿ ಇರ್ಬೇಕು. ಬಾಳೆಕಾಯಿ ಅಂತ ಗೊತ್ತಿಲ್ಲ. ಹಣ್ಣಾಗಿದೆ ಅಂತ ಒಂದ್ಸಲ ತಿಂದು ನೋಡ್ಬಿಡಿ, ಗೊತ್ತಾಗುತ್ತೆ. ನಿಮ್ ಟೈಮ್ ಬಾಳೆಕಾಯಿ. ಬಾಳೆಕಾಯ? ಇದು ಬಾಳೆಕಾಯಿ ಅಂತಪ್ಪ. ಪ್ರೇಮ ಅವ್ರಿಗೆ ಸೀಮೆ ಬದನೆಕಾಯಿ. ಇದೇನಮ್ಮ? ಸೀಮೆ ಬದನೆಕಾಯಿ. ಟೈಮ್ ಓಡ್ತಾ ಇದೆ. ಆಪಲ್. 50 ಸೆಕೆಂಡ್ ಆಗಿದೆ. ಬೆಂಡೆಕಾಯಿ. ಇದು ಬೆಂಡೆಕಾಯಿ ಅಂತ. ಇದು ಇದೇನು? ಇದು ಹೇಳಿಲ್ಲ ನೀವು ಇನ್ನ. ನನ್ಗೆ ಟೈಮ್ ಓಡ್ತಾ ಇದೆ, ಇನ್ನ 20 ಸೆಕೆಂಡ್ ಮಾತ್ರ ಬಾಕಿ ಇದೆ. ಇದು ಟೊಮೆಟೊ ಅಂತಪ್ಪ. ಯಾವುದು? ಟೈಮ್ ಓಡ್ತಾ ಇದೆ. ಲಾಸ್ಟ್ 10 ಸೆಕೆಂಡ್. 10 9 8 7 6 5 4 3 2 1. ಇಷ್ಟು ತರಕಾರಿ ನೀವು ಗುರ್ತಿಸಿದೀರಾ. ಇದನ್ನ ಏನಂದ್ರೆ ನೀವು? ಬೆಂಡೆಕಾಯಿ ಅಂತ. ಇದು ನಿಮ್ ಮನೆ ಕಡೆ ಬೆಂಡೆಕಾಯಿ ಹಿಂಗಿರುತ್ತಾ? ಮೇಡಮ್, ಮುದ್ದಕ್ಕಿದೆ ಅಲ್ವಾ, ಸಣ್ಣಗಿದೆ ಗ್ರೀನ್. ಸೊ ಒಟ್ಟು 2 4 6 8 10 11 ತರಕಾರಿನ ಸರಿಯಾಗಿ ಗುರ್ತಿಸಿದೀರಾ. ಕಂಗ್ರ್ಯಾಚುಲೇಷನ್. ನೋಡಿದ್ರಾ ನಾಗಕ್ಕ? ರಾಣಿ ಅವರು ಕೊಟ್ಬಿಡ್ತೀನಿ ಅನ್ಕೊಂಡು ಇಸ್ಕೊಂಡ್ಬಿಟ್ರು 1,000. ಸಕ್ಕತ್ತಾಗಿ ಆಡಿದ್ರು. ನೀವ್ ರೆಡಿನ ಆಡಕ್ಕೆ? ರೆಡಿ. ಬನ್ನಿ ಮತ್ತೆ. ಆಟ ಒಂದೇ ಇರೋದು, ಇದನ್ನೇ ನೀವ್ ಆಡ್ಬೇಕು. ಆಟ ಏನು ಅಂತ ನೋಡಕ್ಕಿಂತ ಮುಂಚೆ ಯಾರ ಮೇಲೆ ದುಡ್ಡು ಕಟ್ತೀರಾ, ಎಷ್ಟು ದುಡ್ಡು ಕಟ್ತೀರಾ ಅಂತ ಹೇಳ್ಬಿಡಿ. ನಾನು 1,000 ಕಟ್ಟೋದು, ನನ್ನ ಹತ್ರ 4,000 ಇದೆ. ಸೋತ್ರೆ ಮೇಲೆ ಕಟ್ಟೋದು. ಅಯ್ಯೋ ಪ್ರೇಮ ಅವ್ರೆ, ನೀವಂತೂ ಎಲ್ರೂ 1,000ನಾ? 1,000 ಸಾಕಾ? ಗ್ಯಾರಂಟಿನಾ? ಗ್ಯಾರಂಟಿ. ಓಕೆ, ಹಂಗಾದ್ರೆ ಪ್ರೇಮಕ್ಕ ಏನಿಸ್ತಾ ಇದೆ ಅಕ್ಕ? ಎಲ್ರು ನಿಮ್ಮೇಲೆ ದುಡ್ಡು ಕಟ್ತಾ ಇದ್ದಾರೆ. ಇವಾಗ 1,000 ಹೋಗಿದೆ ವಾಪಸ್ಸು. ಸರಿ, ಮತ್ತೆ ನಿಮಗ್ ಬಂದಿರೋ ಆಟ ಚೊಂಬ್ ಸಾಲಾಗಿ ಜೋಡಿಸ್ಬಿಟ್ಟಿದೀವಿ. ಏನಪ್ಪ ಆಟ ಅಂತಿದ್ಯಾ? ಆಟ ಈಟೆಯ ನೋಡಿ, ಇಲ್ಲಿ ಬಾಲ್ ಅದೆ, ಅಲ್ಲಿ ಚೊಂಬ್ ಜೋಡ್ಸಿದೀವಿ.
ಬಾಲ್ ತಗೊಂಡು ಗುರಿ ಇಟ್ಟು ಚೊಂಬ್ ಹೊಡೆದು ಚೊಂಬ್ನ ಬೀಳಿಸ್ಬೇಕು. ಸರಿ ಆಯ್ತು. 90 ಸೆಕೆಂಡ್ ಒಳಗಡೆ 5 ಬಾಲ್ ಬೀಳಿಸ್ಬೇಕು. ನಿಮಗೆ ಸಹಾಯ ಮಾಡಕ್ಕೆ ನಿಮ್ ಮಗ ಬರ್ತಾವನೆ, ಕರೀರಿ ನಿಮ್ ಮಗನ. ಅಜಯ್ ಕುಮಾರ್. ನಿಮ್ ಮಗ ಏನ್ ಮಾಡ್ತಾರೆ ಅಂದ್ರೆ, ನೀವ್ ಎಸಿತಿರಲ್ಲ ಬಾಲು, ಅದ್ ಆ ಕಡೆ ಈ ಕಡೆ ಹೋದಾಗ ತಗೊಂಬಂದು ಇಲ್ಲಿ ಹಾಕ್ತಾರೆ. ಸರಿ ಆಯ್ತು. ನಿಮ್ ಸಮಯ ಉಳಿಸ್ತಾರೆ. ಸರಿನಾ? ಆಡಮ್ಮ ಆಟವಾ? ಆಡಮ್ಮ. 1 2 3 ಹೊಡಿರಿ. ಗುರಿ ಇಟ್ಟು, ಓ ಸೂಪರ್ ಸೂಪರ್. ಇನ್ನು ಗುರಿ ಇಟ್ಟು ಹೊಡಿರಿ, ಗುರಿ ಇಟ್ಟು ಹೊಡಿರಿ, ಗುರಿ ಇಟ್ಟು ಹೊಡಿಬೇಕು. ಇನ್ನು 2 ಚೊಂಬಿದೆ. ಗುಡ್. ಒಂದೇ ಒಂದ್ ಚೊಂಬು ಹೊಡಿರಿ. ಯಾಕೆ ಅದನ್ನ ಯಾಕೆ ಬಿಟ್ಟಿದ್ದೀರಾ? ಇವಳನ್ನ ಟ್ರೈ ಮಾಡಿ, ಇನ್ನು ಟೈಮ್ ಇದೆ. ಪ್ರೇಮಕ್ಕ ₹1,000 ಪ್ರೇಮ ಅವರಿಂದ ಇಸ್ಕೊಳ್ಳಿ ಬೇಗ, ಕೊಟ್ಟಿದ್ದು ವಾಪಸ್ಸು. ಇಷ್ಟು ಅಟ್ಟವರಿಬಾರ್ದು. ನನಗೊಟ್ಟೆವ್ರಿ, ನನ್ಗೇನಿಲ್ಲಪ್ಪ, ನಂಗೆ ಯಾರಿಗೆಲ್ಲ ಖುಷಿನೇ. ನಾನೇ ಇಸ್ಕೊಂಡಿದ್ದೆ, ಅವ್ರು ನಂದು ಇಸ್ಕೊಂಡಿದ್ರಲ್ಲ ಅದಕ್ಕೆ. ನೀವೇ ಹೇಳಿದ್ರಿ ತಾನೆ ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಡ್ತೀನಿ ಅಂತ. ಸರಿ, 3ನೇ ಆಟ ಮುಗ್ದಿದೆ. 3ನೇ ಆಟದ ಕೊನೆಗೆ ಪ್ರೇಮಕ್ಕ ನಿಮ್ಮ ಹತ್ರ ಇದೆ 7,000. ರಾಣಿಯವರೇ ನಿಮ್ಮ ಹತ್ರ ಇದೆ 4,500. ನಾಗಕ್ಕ ನಿಮ್ಮ ಹತ್ರ ಇದೆ 5,500. ಈ ಸುತ್ತಿನ ಕೊನೆಗೆ ಯಾರ್ ತಾವ್ ಕಡಿಮೆ ದುಡ್ಡು ಐತೆ? ನನ್ನ ಹತ್ರ ಇದೆ. ಬನ್ನಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಎಲ್ಲೂ ನಾನು ಈ ತರ ಮಾತಾಡಿದ್ದು ಬಂದು ಪ್ರೋಗ್ರಾಮ್ಗೆ ಯಾವ್ದು ಸೇರ್ಕೊಂಡಿಲ್ಲ, ಇದೇ ಫಸ್ಟ್. ಅದ್ರನ್ನ ಇಷ್ಟು ದೂರ ಬಂದಿರೋದಕ್ಕೆ ತುಂಬಾ ಖುಷಿಯಾಗಿದೆ. ತುಂಬಾ ಸಂತೋಷ ಅಕ್ಕ. ನಿಮ್ ಕೆಲ್ಸ ಮಾಡಿ ಮುಂದಕ್ಕೆ ಬನ್ನಿ, ಮಕ್ಳನ್ನ ಚೆನ್ನಾಗಿ ಓಡಿಸಿ. ಥ್ಯಾಂಕ್ ಯು. ನಾಲ್ಕನೇ ರೌಂಡ್ ಆಡಕ್ ರೆಡಿನಾ? ನಮ್ 4ನೇ ರೌಂಡ್ ಹೆಸರೇನ್ ಗೊತ್ತಾ? ಯಾರಿಗುಂಟು ಯಾರಿಗಿಲ್ಲ. ಮೊದ್ಲು ನಂಬರ್ಗಳು ನೋಡ್ಬಿಡವ. ನೋಡ್ಬಿಡಿ. ದೊಡವ ನಂಬರ್ ತೋರ್ಸಿ. ನಂಬರ್ ಬಂದದೆ. ಮೊದ್ಲು ಪ್ರೇಮಕ್ಕ ಹೇಳಕ್ಕ. ನೀವ್ ಹೇಳಿ. ನಾನು 5. 5ರಿಂದ ಏನದೆ ಅಂತ ತೋರ್ಸಪ್ಪ. ಒಂದೆಜ್ಜೆ ಮುಂದೆ. ಬನ್ನಿ. ಮೊದ್ಲು ಮೇಲ್ ಬಂದ್ಬಿಟ್ರಿ, ಒಳ್ಳೇದಾಲಿ. ಆಯ್ತು. ಅಕ್ಕ ನೀವು? ನನ್ಗೆ 8. 8ರಿಂದ ಏನಿದೆ? 2 ಹೆಜ್ಜೆ ಮುಂದೆ. ಹಬ್ಬ, ನಿನ್ಗಿಂತ ಹತ್ರ ನಿಂತಿದ್ದೀನಿ. ಓ ನೋಡಿ ಹೆಂಗೆ. ನೋಡೋಣ ಮುಂದೆ ದೊಡ್ಡಮ್ಮ ಏನ್ ಮಾಡ್ತಾರೆ ಅಂತ. 2 ಹೆಜ್ಜೆ ಮುಂದೆ ಬಂದ್ಬಿಟ್ರಿ. ಪ್ರೇಮಕ್ಕ ನಮ್ ನಂಬರು 10. ನೋಡೋಣ. ಓಕೆ. 10ರಿಂದ ಏನಿದೆ? ನಿಂತಲ್ಲೇ ನಿಲ್ಲು. ನಿಮ್ಗೇನ್ ಅನ್ಸ್ತಾ ಇದೆ? ಇನ್ 2 ಹೆಜ್ಜೆ ಮುಂದೆ ಕಳ್ಸ್ಬಿಡ್ತಾರೆ ಅನ್ಸ್ತಾ ಇದ್ಯಾ? ನೋಡೋಣ, ನಂಬರ್ ಹೇಳಿ. ನಾನು 12. 12ರಿಂದ 1 ಹೆಜ್ಜೆ ಹಿಂದೆ. ಇವಾಗ ನೋಡಿ, ಇಬ್ರು ಸಮವಾಗಿ ನಿಂತಿದ್ದೀರಾ. ಈಗ ನೋಡೋಣ, ಈಗ ಆಟ. ಹೆಂಗಿದ್ರು ಓಟ. ನೋಡೋಣ ನಿಮ್ ಓಟ. ನಿಮ್ ನೆಕ್ಸ್ಟ್ ನಂಬರ್ ಹೇಳಿ. ನೆಕ್ಸ್ಟ್ ನಂಬರ್ 14. ನಾನು ಇಲ್ಲೇ ಇರ್ಲ. 14ರಿಂದ ಏನಿದೆ? ಮೇಡಮ್ಮ ಪ್ಲೀಸ್ ಬೇಗ. ಒಂದ್ ಹೆಜ್ಜೆ ಮುಂದೆ. ಆಯ್ತು. ಇವ್ರು 14 ಹೇಳೋರ, ನಾನು 13 ಹೇಳ್ಬಿಡ್ತೀನಿ. 13. ಹಾ 13. ಏನಕ್ಕ? ಹೇಳಿ. ಹೇಳಿ ಅಲ್ವಾ? ತೊಂದ್ರೆ ಇಲ್ಲ ನಮ್ಗ. ಅದೇ ತೊಂದ್ರೆ ಇಲ್ಲ ಪಂಕಜ ಅಂತ. ಹಾಡ್ಗಿಡೆಲ್ಲ ಹೇಳ್ತಾರೆ ಇವ್ರು ಜೋರಾಗಿ. 13ರಿಂದ ಏನಿದೆ? 2 ಹೆಜ್ಜೆ ಮುಂದೆ. ತೀರ್ಗೆ ಇಲ್ಲೇ ಬಂದ್ಬಿಟ್ಟಿದ್ದೀನಿ. ಒಂದೇ ಸಲ ಕಾಲಿಟ್ ಮೇಲ್ ಬಂದ್ಬಿಟ್ರು ಅವ್ರು 2 ಹೆಜ್ಜೆ. ಸೂಪರ್. ಪ್ರೇಮಕ್ಕ ಇವಾಗ ಜಾಸ್ತಿ ಟೆನ್ಷನ್ ಆಗ್ತಿದ್ಯಾ? ಏನ್ ಮಾಡುವ? 15. ಪಕ್ಕನಾ? ಹಿಂದ್ಕರ ಹೋಗ್ಬೋದು, ಮುಂದ್ಕರ ಹೋಗ್ಬೋದು. ಏನಾದ್ರೂ ಆಗ್ಲಿ ನೋಡ್ಕೊಳವ. ಸರಿ, 15ರಿಂದ ಎಲ್ಲ ಏನಿದೆ? ದೊಡ್ಡ ಮುಲ್ಲಕ್ಕು. ಒಂದ್ ಹೆಜ್ಜೆ ಹಿಂದೆ. ಅಯ್ಯಯ್ಯೋ. ಹೇಳಿ ನಂಬರ. ಅವ್ರು 16 ಹೇಳೋರಲ್ವಾ? ನಾನು 15. ಅವ್ರು 15 ಹೇಳಿರೋದು, 16 ಹೇಳಿಲ್ಲ ಇನ್ನುವೆ. 16 ನಾನು.
ಅಬ್ಬಾ ಅವ್ರು ಯಾವ್ದು ಹೇಳಿದ್ರೆ ಅದಕ್ಕಿಂತ ಒಂದ್ ಜಾಸ್ತಿ ಅಂತ ಜಾಸ್ತಿನೇ ನೀವು ಇರ್ತೀನಿ ಅಂತ ಅನ್ಕೊಂಡಿದೀನಿ. ಈ ಸಲ ತರಕಾರಿ ಗೆಲ್ತದ, ಟೀ ಕಾಫಿ ಗೆಲ್ತದ. ಟೀ ಗೆದ್ರು ಓಕೆ, ತರಕಾರಿ ಗೆದ್ರು ಓಕೆ. ಸರಿ ನೋಡುವ 16ರಿಂದ ಏನಿದೆ ಅಂತ. ಒಂದ್ ಹೆಜ್ಜೆ ಮುಂದೆ. ಕಣಿ ಹೇಳ್ತೀನಮ್ಮ, ಕಣಿ ಹೇಳಮ್ಮ, ಹೇಳು. ಈಗ ನಿಮ್ ಕಣಿ ಏನು ಅಂತ ನಾನ್ ಹೇಳ್ತೀನಿ. ಹೇಳಿ. ಗೆದ್ದಿರೋದು ನೀವು ಈಗ ಆಡಿದ ಆಟದಲ್ಲಿ. ಈಗ ಹೇಳಿ, ರಾಣಿ ಬೇಕಾ ರಾಜ ಬೇಕಾ? ರಾಜ ಬೇಕು. ಯಾಕೆ ರಾಣಿ ಬೇಡ? ರಾಜ ಇದ್ರೆ ತಾನೇ ರಾಣಿ ಇರಕ್ಕಾಗದು. ರಾಣಿ ಇಲ್ಲ ಅಂದ್ರೆ ರಾಜ ಇದ್ಬಿಡ್ತಾನ? ಹಾ, ಇಬ್ರು ಇರ್ಬೇಕು. ಅದಕ್ಕೆ ರಾಜ ಇದ್ರೇನೆ ರಾಣಿ ಇವಾಗ. ಅಕ್ಕ ನೀವು ನಿಮ್ಗೂ ಒಂದ್ ಅವಕಾಶ ಅದೇ. ಇವ್ರೇನ ರಾಜ ಬೇಕು ಅನ್ಬಿಟ್ಟವ್ರೆ. ನಿಮಗ್ ರಾಣಿ ಬೇಕು ಅಂದ್ರೆ ನೀವ್ ಗೆದ್ದಿರೋದ ನಂಗೆ ವಾಪಸ್ ಕೊಡ್ಬೇಕು. ಪರವಾಗಿಲ್ವಾ? ಅಂತದಿಲ್ಲ, ಇನ್ನು ಹೊಡ್ಸ್ಕೊತೀನಿ, ನೆಗಾಡ್ತೀನಿ. ಬೈಗಿ ಎಲ್ಲ ತಾನೆ? ಬೈಯಲ್ಲ. ಹಾಕ್ಬಿಟ್ರಾ? ಆಯ್ತು, ನೋಡುವ ನಿಮ್ ಕಣಿ ಏನು ಅಂತ. ಓಕೆ, ರಾಜನ ಹತ್ರ ಎಷ್ಟು ದುಡ್ಡು ಐತೆ ನೋಡನ್ವಾ? ನೋಡ್ಬಿಡಿ. ರಾಜ ಡೋರ್ನ ಓಪನ್ ಮಾಡಿ. ಓಪನ್. ನೋಡಿದ್ರಾ? 9 ವರ್ಷ. ರಾಜ ಇದ್ರೆ ತಾನೇ ರಾಣಿ ಆಟ ಆಡಕ್ಕಾಗದು. ರಾಜ ಇಲ್ಲ ಅಂದ್ರೆ ರಾಣಿ ಹಂಗ ಆಟ ಆಡಕ್ಕಾಗುತ್ತೆ? ಅಬ್ಬಾ ನೋಡೋಣ ನಮ್ ರಾಜನ ರಾಣಿನ ಅಂತ. ನೋಡೋಣ, ದೇವ್ರಿಷ್ಟೇ. ರಾಣಿ ಡೋರ್ನ ಓಪನ್ ಮಾಡಿ. ಓಪನ್. ಸಖತ್ತಾಗಿ ಆಟ ಆಡಿದ್ರಿ. 15,000 ಗೆದ್ದಿದ್ದೀರಾ. ಆದಷ್ಟು ಬೇಗ ಹೊಸ ಗಾಡಿ ತಗೊಳ್ಳಿ. ನಿಮ್ ವ್ಯಾಪಾರ ಚೆನ್ನಾಗಾಗ್ಲಿ. ಥ್ಯಾಂಕ್ ಯು ಅಕ್ಕ, ಹೋಗ್ ಬನ್ನಿ. ತುಂಬಾ ಸಂತೋಷ ಅಕ್ಕ. ನಿಮ್ ಮನೇಲಿ ನಮ್ ಕಾರ್ಯಕ್ರಮದ ವತಿಯಿಂದ ಒಂದ್ ಸ್ವಲ್ಪ ಸಂತೋಷ ಬಂದ್ರೆ ಅದೇ ನಮ್ಗೂ ಸಂತೋಷ. ಇರ್ಲಪ್ಪ, ಆಯ್ತು. ನಿಮ್ಗೆ ಒಂದ್ ಬ್ಯೂಟಿಫುಲ್ ಆಗಿರೋ ಕ್ರೌನ್ ಕೊಡ್ತಾ ಇದೀವಿ. ನೋಡಿದ್ರಾ? ತರಕಾರಿ ಮಾರೋರ್ನ, ಹೂ ಮಾರೋರ್ನ, ಅಂಗಡಿ ಇಟ್ಟು ಕಾಫಿ ಟೀ ಕೊಡೋರ್ನ, ಜೊತೆಗೆ ನಿಮ್ಮನೆಗೆ ಕೆಲ್ಸಕ್ ಬರೋ ಹೆಣ್ಮಕ್ಳನ್ನ ಎಲ್ರು ಗೌರವದಿಂದ ನೋಡಿ. ನಾನು ಮುಂದಿನವ್ರಿಗೆ ಕಣಿ ಹೇಳಕ್ ಹೋಗ್ತೀನಿ. ಇವತ್ತೇ ಸಂತೆಗೆ ಹೋಗಿ ಸರಿಯಾದ ಚಿಲ್ಲರೆ ಕೊಟ್ಟು ವ್ಯಾಪಾರ ಮಾಡಿ. ನಾನ್ ನಿಮ್ಮೂರಿಗೆ ಮತ್ತೆ ಬರೋವರೆಗೂ ಶರಣಾರ್ಥಿ. ಇದು ವೈಲ್ಡ್ ಸ್ಟೋನ್. ಯಾರಿಗುಂಟು ಯಾರಿಗಿಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು.